ಕೊಡ್ಲ ಅಣ್ಣ ಅಂದು ಕೊಡು ಮಗನೇ ಸ್ಪೀಕರ್ ಹಾಕಿ ಹೇಳ್ತೀನಿ ಸರ್ ಅಂದ ಚೆನ್ನಾಗಿದೆ ಮಗ ಸರ್ ಅದು ರೆಡಿ ಆಗಿದೆ ಅದನ್ನು ಅಲ್ಲಿಂದ ಕಳಿಸ್ತಾ ಇದ್ದೀನಿ ಇದು ಇಲ್ಲಿಂದ ಕಳಿಸ್ತಾ ಇದ್ದೀನಿ ಅದಕ್ಕೆ ಅವ್ನು ಕಂಡ್ರೆ ಇಷ್ಟ ನನಗೆ ಅಂದ್ರೆ ಕಾಂಪ್ರಮೈಸ್ ಆಗಲ್ಲ ಅವನು ಫೋನ್ ಎತ್ತಿದಾರಲ್ಲ ಪಾಪ ಅದಕ್ಕೆ ಅರ್ಧ ರಾತ್ರಿಯಲ್ಲಿ ಎಲ್ಲಿದ್ರು ಎತ್ತಾನೆ ಎಲ್ಲಿದ್ರು ಎತ್ತಾರ ಬಾಸ್ ನೀವು ನಂಬಲ್ಲ ಯುರೋಪ್ ಹೋಗಿದ್ದೀವಿ ಯುರೋಪಲ್ಲಿ ನೋಡ್ಬೇಕಾಯ್ತು ನೀವು ಪರಿಸ್ಥಿತಿ ಟ್ಯಾಬ್ಲೆಟ್ ತೊಗೊಂಡೋಗಿದ್ದೀವಿ ನಮಗೆ ಅದು ಬ್ರೀತಿಂಗ್ ತೊಗೊಂಡೋಗಿರಲಿಲ್ಲ ನಾವು ಅಂದ್ರೆ ಅವಾಗ ಸ್ವಲ್ಪ ಇನ್ನೂ ಹುಷಾರಿಲ್ಲ ಅವ್ನಿಗೆ ಈಗ ಓಕೆ ಸೂಪರ್ ಅವನು ಸರ್ ಎಲ್ಲ ಹೋಗಿ ಇರಲಿಲ್ಲ ಇಷ್ಟೊಂದು ಹಿಟ್ ಆಗ್ತಾ ಇದೆ ಎಲ್ಲರನ್ನು ಇಷ್ಟೊಂದು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದೆ ಅಂದ್ರೆ ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರಿಂದ ತಪ್ಪಾಗೋದಿಲ್ಲ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತೊಂದ್ಸರಿ ನಿಮ್ಮ ಸಹಕಾರ ಪುಷ್ಟಿ ಬೆಂಬಲ ಎಲ್ಲರೂ ಈ ಹಾಡಿನ ಮೇಲೆ ಈ ನಮ್ಮ ಸಿನಿಮಾದ ಮೇಲೆ ಇರ್ಲಿ ಅಂತ ಮತ್ತೊಂದ್ಸರಿ ಕೇಳ್ಕೊಳ್ತಾ ಮಾಧ್ಯಮ ಮಿತ್ರರಿಗೆ ಮತ್ತೊಂದ್ಸರಿ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಹಾಗೆ ಒಂದು ಚಿತ್ರ ಯಶಸ್ಸನ್ನು ಪಡ್ಕೋಬೇಕು ಅಂದ್ರೆ ಚಿತ್ರದ ಕಥಾಹಂದರ ಅಷ್ಟೇ ಅಲ್ಲ, ತಾರಾ ಬಳಗ ಅಷ್ಟೇ ಅಲ್ಲ, ಟೀಸರ್ ಅಷ್ಟೇ ಅಲ್ಲ, ಚಿತ್ರದ ಹಾಡುಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗತ್ತೆ. ಆ ಮಾತಿಗೆ ಅನ್ವರ್ಥವಾಗಿ ಕೇಳಿ ಚಿತ್ರದ ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು KD ಸಿನಿಮಾದ ಅನೌನ್ಸ್ಮೆಂಟ್ ನಿಂದ ಹಿಡಿದು ಎಲ್ಲಿವರೆಗೂ ಮಾಡಿದೆಲ್ಲ ಮೈಲಿಗಲ್ಲುಗಳೇ. ಅದನ್ನು ನಮ್ಮ ಪ್ರೇಮ್ ಸಾರ್ ಅಂದ್ರೆ ಅವರು ದಾಖಲೆಗಳನ್ನ ಹುಟ್ಟಾಕ್ತಾನೆ ಇರ್ತಾರೆ. ಅವ್ರೆಲ್ಲೆಲ್ಲಿ ಹೋಗ್ತಾರೋ ದಾಖಲೆಗಳು ಅವ್ರ ಜೊತೆ ಬರ್ತಾನೆ ಇರುತ್ತೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಅಂತ ಬಂದ್ರೆ ಅವ್ರ ಮಾಸ್ಟರ್ ಮೈಂಡ್. ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಮ್ಯೂಸಿಕ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ಮ್ಯೂಸಿಕಲಿ ತಗ್ಗೇದಲ್ಲಿ ಅಂತ ಇರ್ತಾರೆ ನಮ್ಮ ಜೋಗಿ ಪ್ರೇಮ್ ಸಾರ್ ಅವರು. ಕರಿಯಿಂದ ಏಕಲವ್ಯ ಅವ್ರಿಗೆ ಅವ್ರು ಕೊಟ್ಟಂತಹ ಪ್ರತಿಯೊಂದು ಸಿನಿಮಾದ ಹಾಡುಗಳು ಕೂಡ ಸೂಪರ್ ಡೂಪರ್ ಎವರ್ ಗ್ರೀನ್ ಹಿಟ್. ಅಷ್ಟೊಂದು ಹಿಟ್ ಆದಂತಹ ಸಾಂಗ್ ಗಳನ್ನ ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ. ಇವತ್ತು ಇಡೀ ಇಂಡಿಯಾದಲ್ಲಿ ತಮ್ಮ ಕಮಾಲನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಜೋಗಿ ಪ್ರೇಮ್ ಅವರು ಪಣ ತೊಟ್ಟು ನಿಂತಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ವಿಲನ್ ಹಾಗೆ ಏಕಲವ್ಯ ಸಿನಿಮಾಗಳಲ್ಲಿ ಕಮಾಲ್ ಮಾಡಿ ಮೆಗಾ ಹಿಟ್ ಅನ್ನು ಕೊಟ್ಟಂತಹ ಅರ್ಜುನ್ ಜನ್ಯ ಸರ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಹಾಗೆ ನಮ್ಮ ಪ್ರೇಮ್ ಅವರ ಜೋಡಿ ಮತ್ತೆ ಈ ಸಿನಿಮಾದಲ್ಲಿ ಒಂದಾಗ್ತಿದೆ. ಸೊ ಮತ್ತೆ ಮೆಗಾ ಹಿಟ್ ಕಾಂಬೋನ ಹ್ಯಾಟ್ರಿಕ್ ಕಾಂಬೋನ ನೋಡೋದಕ್ಕೆ ನಾವು ಎಲ್ಲರೂ ಎಕ್ಸೈಟೆಡ್ ರೆಡಿಯಾಗಿ ಕೂತಿದ್ವಿ. ಹಾಗೆ ಇವತ್ತು ಈ ಸಿನಿಮಾ 5 ಭಾಷೆಗಳಲ್ಲಿ ಡಿಜಿಟಲ್ ಆಗಿ ಲಾಂಚ್ ಆಗ್ತಿದೆ. ಸಿನಿಮಾ ಕೂಡ 5 ಭಾಷೆಗಳಿದೆ: ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಹಾಡುಗಳು ರಿಲೀಸ್ ಆಗ್ತಾ ಇದೆ. ಮುಖ್ಯವಾಗಿ ಹಿಂದಿಯಲ್ಲಿ ಅಜಯ್ ದೇವಗನ್ ಅವರು ಡಿಜಿಟಲ್ ಆಗಿ ಈ ಸಾಂಗ್ ನ ಲಾಂಚ್ ಮಾಡ್ತಾ ಇದ್ದಾರೆ. ತಮಿಳಿನಲ್ಲಿ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರು ಈ ಸಾಂಗ್ ನ ಡಿಜಿಟಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೆ ತೆಲುಗುನಲ್ಲಿ ಡೈರೆಕ್ಟರ್ ಹರೀಶ್ ಶಂಕರ್ ಅವರು ಡಿಜಿಟಲ್ ಆಗಿ ಈ ಸಾಂಗ್ ನ ರಿಲೀಸ್ ಮಾಡ್ತಿದ್ದಾರೆ. ಬಟ್ ಇವತ್ತು ನಮ್ಮೆಲ್ಲರ ಮುಂದೆ ಈ ಸಾಂಗ್ ನ ಡಿಜಿಟಲ್ ಆಗಿ ಲಾಂಚ್ ಮಾಡ್ತಾ ಇರೋದು ನಮ್ಮ ಪ್ರೇಮ್ ಅವರ ಅಚ್ಚುಮೆಚ್ಚಿನ ಪತ್ನಿ, ಸ್ಯಾಂಡಲ್ವುಡ್ ನ ಕ್ರೇಜಿ ಕ್ವೀನ್ ರಕ್ಷಿತಾ ಮ್ಯಾಮ್. ಜೋರದ ಚಪ್ಪಾಳೆ ಬರಲಿ ಅದಕ್ಕೆ. ಮೇಡಮ್ ಶಾಕ್, ಮೇಡಮ್ ಗೊತ್ತಿರಲಿಲ್ಲ ಅನ್ಸುತ್ತೆ. ಇವತ್ತು ಸಾಂಗ್ ಮೋಸ್ಟ್ಲಿ ಫುಲ್ ಸಾಂಗ್ ಬಿಡ್ತಾ ಇಲ್ಲ. ಐ ಥಿಂಕ್ ಸ್ವಲ್ಪ ಗ್ಲಿಮ್ಸಸ್ ಬಿಡ್ತಿದ್ದಾರೆ ಅನ್ಸುತ್ತೆ ಅವರು. ಬಟ್ ಐ ಫೀಲ್ ದಟ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ಅವ್ನು ತುಂಬಾನೇ ಚೆನ್ನಾಗಿ ಮಾಡಿದ್ದಾನೆ. ಕ್ಯಾನ್ ವಿ ಆಲ್ ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್? ಈಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಅಂಡ್ ಈ ಹಾಡಲ್ಲಿ ಪ್ರೇಮ್ ಅವರು, ಮೋಹನ್, ನಮ್ಮ ಸಿನಿಮಾಟೋಗ್ರಾಫರ್, ನಮ್ಮ ಅರ್ಜುನ್ ಮ್ಯೂಸಿಕ್, ಅಂಡ್ ಧ್ರುವ ಅಂಡ್ ರೇಷ್ಮಾ, ದೇ ಲುಕ್ ಬ್ಯೂಟಿಫುಲ್. ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಧ್ರುವ. ಅಂಡ್ ರೇಷ್ಮಾ ಆಡ್ಸ್ ಹರ್ ಓನ್ ಟಚ್. ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ KD. ಇಲ್ಲಿಂದಾನೆ ಹೇಳ್ಬಿಡ್ಲ? ಅಲ್ಲ, ಡೈರೆಕ್ಟರ್ಗೆ ಒಂದು ಸ್ವಲ್ಪ ವಿಶ್ ಮಾಡಿ ಮೇಡಮ್. ಲೆಟ್ಸ್ ಲಾಂಚ್ ಇಟ್. ಆಲ್ ದಿ ಬೆಸ್ಟ್ ಟೀಮ್. ಸಿನಿಮಾ ಎಂಡಲ್ಲಿ ರಿಲೀಸ್ ಆಗಿದೆ. ತುಂಬಾ ದೊಡ್ಡ ಹಿಟ್ ಆಗಿದೆ. ಅಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸರ್ಗೆ ಅಂಡ್ ಎಂಟೈರ್ ಟೀಮ್, ಲಹರಿ ಟೀಮ್ ಅಂಡ್ ಶ್ರೀಕಾಂತ್ ಅವ್ರಿಗೆ ಅಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗಾ ರೇಷ್ಮಂಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್. ಹಿಂಗೆ ಏನಕ್ಕೆ ಅಂದ್ರೆ ನೆನ್ನೆ ನೋಡಿದೆ ನಾನು ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ, ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ, ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ. ಹಂಗೆ ನೆನ್ನೆಲ್ಲ ಒಂದೇ ಕುಟುಂಬ ಅಂದ್ರೆ ಸುದೀಪ್ ಸರ್ ಬಂದ್ರು, ಯಸ್ಸು, ನಾನು, ಸುಮಾರು ಜನ, ರಮೇಶ್ ಸಾರು, ಗುರುಕೇಣ್ ಸಾರು, ಎಲ್ಲರೂ ಉಪ್ಪಿ ಸರ್ ಒಂದು ಫೋನ್ಗೆ ಬಂದು ಇಡೀ ಕುಟುಂಬದ ತರ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡೋದು. ಅಂಡ್ ತುಂಬಾ ಚೆನ್ನಾಗಿ ಹೋಗ್ತಿದೆ. ಆಲ್ ದ ಬೆಸ್ಟ್. ಅಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು, ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ, ನಮ್ಮೆಲ್ಲರ
ನೆಚ್ಚಿನ ಅಣ್ಣ. ಮತ್ತೆ ಅವ್ರದ್ದು ಇವತ್ತು ಆಪರೇಷನ್ ಇದರಲ್ಲಿ US ಅಲ್ಲಿ ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬಾ ಎನರ್ಜಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂಥರ ಲೈಕ್ ನೀವೆಲ್ಲ ಪವರ್ ಅಂತ ಆತರ ಪವರ್ ಆಗಿ ತುಂಬಾ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರ್ಲಿ ಅಂತ ಎಲ್ಲರ ಮುಖಾಂತರ, ಮೀಡಿಯಾ ಮುಖಾಂತರ ಅಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ. ಅಂಡ್ ಕೇಳಿ ಅಂದ್ರೆ ಏನು, ಕಾಳಿದಾಸ ಅಷ್ಟೇ, ಏನೇನು ಕೇಳಿ ಅಷ್ಟೇ, ಕಾಳಿದಾಸ. ಕೇಳಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟ್ ಅಲ್ಲೆಲ್ಲ, ಕೇಳಿ ಅಂದ್ರೆ ಕಾಳಿದಾಸ. ಅಂಡ್ ಕೇಳಿ ಅಂತ ಯಾವಾಗ ಚಿಕ್ಕ ಮಕ್ಕಳಲ್ಲಿ ಯಾರಿಗೆ ಆಗ್ಲಿ ಈಗಲೂ ಅಷ್ಟೇ, ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡ್ಬಿಟ್ರೆ, ಏನೋ ಒಂದು ಸಣ್ಣ ನೋಡ್ರಿ ಕೇಳಿ ನನ್ನ ಮಗ ಅಂತಾರ, ಇದನ್ನ ಇಟ್ಕೊಂಡು ಮಾಡಿರೋದು. ಅಂಡ್ ಫಸ್ಟ್ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ಲಿರಿಕಲ್ ವಿಡಿಯೋ ಸಾಂಗು. ಇದು ಒಂದು ಜನಪದ, ನಿಮಗೆ ಗೊತ್ತಿರ್ಬೇಕು ಆಕ್ಚುಲಿ, ಫೋಕ್ ಜನಪದ. ನಾನು ಜೋಗಿ ಯೂಸ್ ಮಾಡಿದ್ದೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಪ್ರೀತಿಯ ಕಮಲ ಯೂಸ್ ಮಾಡಿದ್ದೆ, ಅಂಡ್ ವಿಲನ್ ಅಲ್ಲಿ ಯೂಸ್ ಮಾಡಿದ್ದೆ. ಅಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ಬರೋಣ ಅಂತ ಫೋಕ್. ಇದು ಭಜನಾ, ಅವಾಗೆಲ್ಲ ನಿಮ್ಗೆ 70-75 ಹಿಂದೆನೆ ಇದು ಭಜನಾ ಪದ ಅಂತ ಜನಪದ ಬಾಯಿಂದ ಬಾಯಿಗೆ ಇದಾದ್ರು. ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಯಾವ ಒಂದೇ ಕೈ ನಮ್ಗೆ ಹೀರೋ ಅವನು. ಓಕೆ, ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ, ಮಾಡೋದು ಸಖತ ಮಾಡ್ಕೊಟ್ಟ ನಮ್ಗೆ. ಅವನೇ ಹೀರೋ ಆಕ್ಚುಲಿ, ಯಾಕಂದ್ರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ, ಮ್ಯೂಸಿಕ್ ಅಂದ್ರೆ ಅವನೇ ಹೀರೋ ಇಲ್ಲಿ. ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ, ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ. ಅಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್. ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ, ಅಂಡ್ ಲೋಕೇಶ್ ಕನಕರಾಜ್ ಅವರು ಮಾಡಿದ್ದಾರೆ ತಮಿಳು, ಅಂಡ್ ತೆಲುಗು ಹರಿ ಅವರು ಮಾಡಿದ್ದಾರೆ, ಅಂಡ್ ಮಲಯಾಳಂ ಮಾಡ್ತಿದ್ದಾರೆ. ಸೊ ಹೆಸರು ಇದಾಗಿಲ್ಲ, ಸಾರಿ. ಅಂಡ್ ಎಲ್ಲರೂ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ತಾ, ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿ ಅಪೂರ್ವವಾಗಿ ನುಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಅಂಡ್ ನಿಮ್ಮ ಆಶೀರ್ವಾದ ಇರಲಿ, ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಾದ್ರಿಂದ ಕಾಯ್ತಾ ಇದಾರೆ ನಿಮ್ಮ ಧ್ವನಿ ಲೈವ್ ಆಗಿ ಕೇಳ್ಬೇಕಂತ, ದಯಮಾಡಿ. ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ. ಶಿವ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಎಲ್ಲ ನಮ್ಮ ಮೈಕಲೆಲ್ಲ ಮಾತಾಡ್ಲಿ ಅಂದ್ಬಿಟ್ಟು ನಾನೇ ಮಾತಾಡ್ವಾ? ಓಕೆ. ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ ಫುಲ್ ಸಾಂಗ್ ನೋಡಿದ್ರಲ್ಲ, ಈಗ ನಮ್ಮ ಮೇಡಮ್ ನೋಡಿದ್ರು, ಎಲ್ಲ ನೋಡಿದ್ರು, ಎಲ್ಲ ಸಾಂಗ್ ನೋಡಿದ್ರೆಲ್ಲ ಹೇಳ್ತಾರೆ ಸೊ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು. ಅದು ಫುಲ್ ಸಾಂಗ್ ಬಿಟ್ಟಿಲ್ಲ, ನಾನು ಕೆಲವು ಇದನ್ನ ಮಾಡಿದೀವಿ. ಅಂಡ್ ಮೋಹನ್ ಮಾಸ್ಟರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು, ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿ. ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ, ಒರಿಜಿನಲ್ ಸಾಂಗ್ ನೋಡಿದಾಗ, ಇದೇನು ಈಗ ನೋಡಿದ್ರೆ ಜಸ್ಟ್ ಸ್ಮಾಲ್ ಇದಷ್ಟೇ, ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ತರದ ಒಂದು ಸಾಂಗ್ ಯಾವ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್. ಇದು ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲಿ. ಯಾಕಂದ್ರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದವರು ಹೇಳ್ತಾ ಇದ್ರು, ಅಯ್ಯೋ ಇದು ಆ ಲ್ಯಾಂಗ್ವೇಜ್ ಆಗ್ಬೇಕಾಯ್ತು, ಈ ಲ್ಯಾಂಗ್ವೇಜ್ ಆಗೋಯ್ತು, ನಮ್ ಕನ್ನಡ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದ್ದೆ ಎಲ್ಲರಿಗೂ. ಹಂಗೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಫೋಟೋಗ್ರಫಿ ಅಂದ್ರೆ ಏನು ಕೇಳಂಗಿಲ್ಲ, ಡೇವಿಡ್ ಏನೊಂಥರ ನನಗೆ ಒಂದು 3 ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ ಧ್ರುವ ಅಂದ್ರೆ, ಇವರೊಬ್ಬ ಹೀರೋ, ನಮ್ಗೆ ಆರ್ಟ್ ಡೈರೆಕ್ಟ್ರು ಮೋಹನ್ ಬಿಕೆ ಅವರು, ಅಂಡ್ ಇಲ್ಲಿ ನಮ್ಮ ಹೀರೋ ಅಲ್ಲಿ ಕೂತಿದ್ದಾರೆ. ಸೊ ಅವರು ಇವರು ನನಗೆ 3 ಜನ ಹೀರೋಗಳು. ನಾವೇನಲ್ಲ, ನಾನು ಆಕ್ಚುಲಿ ಏನೇನು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು, ಬಟ್ ಮಾಡ್ಕೊಟ್ಟಿದ್ದಾರೆ ಹಗಲು ರಾತ್ರಿ ನನ್ನನ್ನು ತಿದ್ದಿ, ಅವ್ರನ್ನ ನಾನು ತಿದ್ದಿ, ಈ ತರ ಎಲ್ಲ ಮಾಡಿದೀವಿ. ಅಂಡ್ ಸಖತ್ ಫೋಟೋಗ್ರಫಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 1970s 75 ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೆ ಅದರಲ್ಲಿ ನೈಟ್ ಅಂಡ್ ಡೇ, ಹಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಮಗನೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಬಟ್ ನಾನು ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದ್ರೆ 500 ಲೈಟ್ ಹಾಕೋ ಸರ್, 500 ಲೈಟು, 12 ಜನರೇಟರ್, ಒಂದೊಂದು ಶಾರ್ಟ್ಗೆ 12 ಜನರೇಟರ್, 500 ಲೈಟು. ಓಕೆ, ಅಂದ್ರೆ ಲೈಟ್ ಇಲ್ದೇನೋ ಮಾಡ್ತಾನೆ, ಇದು ಮಾಡ್ತಾರೆ. ಬಟ್ ನಮ್ಮ ಪೀಸಲ್ಲಿ ಲೈಟ್ ಏನಕ್ಕೆ ಅಲ್ಲಿ ಕೂತ್ಕೊಂಡು ನೋಡಿ, ಅದಕ್ಕೆ ನಾವೇನಂತ ಹೆಸರಿದ್ವಿ ಇವಾಗ ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು, ಅದು ತಡೆಯಕ್ಕಾಗಲ್ಲ ಆ ತರ. ಬಟ್ ಅಮೇಸಿಂಗ್ ಮ್ಯಾನ್, ಅಮೇಸಿಂಗ್ ವರ್ಕರ್. ಸೊ ನನಗೆ ಸಿಕ್ಕಿರೋದು ನನ್ನ
ಪುಣ್ಯ ಭಾಗ್ಯ ಅನ್ಕೊಂತೀನಿ. ಥ್ಯಾಂಕ್ ಯು. ಅಂಡ್ ಆಡಳಿತ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಇನ್ನೇನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು 70s ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಅವರೇ ಕಾರಣ ಅದಕ್ಕೆ. ನಾನು ಅವಾಗಲೇ ಹೇಳಿದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಅಂತ, ಇವರೇ ಕಾರಣ ನಿಜವಾಗ್ಲೂ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಅದ್ಭುತವಾಗಿ ಇದು ಮಾಡಿದ್ದಾರೆ. ನಾನು ಅದನ್ನ ಕೆಲವು ಗ್ರಾಫಿಕ್ಸ್ ಮಾಡಿದೀನಿ, ಕೆಲವು ಇದನ್ನ ಮಾಡಿದೀನಿ. ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ, ಅದಕ್ಕೆ ಅವ್ರ ಶ್ರಮ ತುಂಬಾ ದೊಡ್ಡದಿದೆ. ಅವರೊಬ್ರು ಹೀರೋ ಈ ಸಿನಿಮಾಗೆ. ಥ್ಯಾಂಕ್ ಯು ಮೋಹನ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳಂಗೆ ಇಲ್ಲ. ಮ್ಯೂಸಿಕ್ ಅಂದ್ರೆ ಅರ್ಜುನ್. ಓಕೆ, ನನಗೆ ಯಾವಾಗಲೂ ಅಷ್ಟೇ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದ್ದೆ ನಿಮ್ಗೆ, ಅವನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ. ಈಗ ಹೇಳಿದ್ರಿ ಆ ಟೈಮಲ್ಲಿ, ಹೌದು, ಆ ಟೈಮಲ್ಲೂ ಅಷ್ಟೇನೆ ಅವಾಗ ನಾನು ಅನಿಸ್ತಾ ಕೊಟ್ಟು ಈಗ ಸಲ ಸ್ವಲ್ಪ ಎಚ್ಚರ ಆಗಿದೆ. ಅವ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು. ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಿದೆ, ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ರ ಮಿಸಸ್, ಫೋನ್ ಮಾಡಿದೆ, ಏನ್ ಆರಾಮಾಗಿದ್ದಾನ ಮಗನೆ ಅಂತ. ಆರಾಮಾಗಿದ್ದಾನಣ್ಣ ಈಗ ಕಂಡ್ಬಿಟ್ಟವನೇ ಅಂದ್ರು. ಹೌದು, ಹಂಗೆ ಕೊಡ್ಕಂತ ಫೋನ್ ಕೊಟ್ಟೆ ಇದ್ದಾನ ಕೊಟ್ರು. ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್, ಇದು ಬಾಂಬೆಯಲ್ಲಿ ಬಂದಿದೆ, ಇಲ್ಲಿಂದ ಬಂದಿದೆ, ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಡ್ ಮೇಲೆ ಮಲಗಿದ್ದು. ಅದಕ್ಕೆ ಅವ್ನು ಕಂಡು ಇಷ್ಟ. ಯಾಕಂದ್ರೆ ಹಗಲು ರಾತ್ರಿ ಯಾವಾಗ್ಲೂ ಫೋನ್ ಇರ್ತಾನೆ, ಯಾವಾಗ್ಲೂ ಕೆಲಸ ಮಾಡ್ಕೊಡ್ತಾನೆ. ನನಗೆ ಬೇರೆಯವ್ರಿಗೆಲ್ಲ ಕಳ್ಳ, ಸೊ ನನಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದಾನೆ. ಇದು ಜಸ್ಟ್ ಸಾಂಪಲ್. ಶಿವ ಬಂದು ಜಸ್ಟ್ ರಿಯಲಿ ಹೇಳ್ಬೇಕಂದ್ರೆ ಸಾಂಪಲ್ ಇದು. ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬಾ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಅದು ಕಂಪ್ನಿ ಬಗ್ಗೆ ಹೇಳಂಗಿಲ್ಲ, ಆನಂದ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ, ಅವರೇ ಮಾತಾಡ್ಕೊತಾರೆ. ಓಕೆ ಶ್ರವಣ, ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ, ಆನಂದ ಕಂಪ್ನಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಅಲ್ಲ. ಯಾಕಂದ್ರೆ ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ, ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ, ಅದಕ್ಕೆ ಗ್ರೇಟ್. ಥ್ಯಾಂಕ್ ಯು ಶ್ರವಣ, ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟು ಇದಿಲ್ಲ, ನೀವು ಮಾತಾಡಿ ದಯವಿಟ್ಟು ಪ್ಲೀಸ್. ಅಂಡ್ ಈ ಹೀರೋಯಿನ್ ಬಿಡಿ, ಅವರೆಲ್ಲ ಮಿಂಚ್ತಾವ್ರೆ, ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು. ಅಂಡ್ ಸೊ ರೀಶು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್. ತುಂಬಾ ಒಳ್ಳೆ ಎನರ್ಜಿ ಇರೋ ಹುಡುಗಿ. ಅಂಡ್ ಉಪ್ಪಿ ಸರ್ ಯಾವಾಗಲೂ ಹೇಳ್ತಾ ಇದ್ರು, ತುಂಬಾ ಎನರ್ಜಿಕ್ಕು ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು, ಬ್ಲಡ್ ಆಗಿದೆ, ಮಾಡ್ತೇವೆ ಅಂತ. ಅಂದ್ರೆ ಆ ತರ ಧ್ರುವರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದ್ರೆ ತುಂಬಾ ರಿಯಲಿ ಗ್ರೇಟ್. ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡೋದು, ಸೊ ವೆರಿ ಗುಡ್. ಅದನ್ನ ಒಳ್ಳೆ ಬೇರೆ ತರ, ಅಂದ್ರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ತರದೊಂದು ಪಾತ್ರ, ಇವತ್ತು ನೋಡಿರಲ್ಲ. ಸೊ ಲೈಕ್ ಕೈಂಡ್ ಆಫ್ ಸ್ಲ್ಯಾಂಗು, ಸ್ಟೈಲ್ ಎಲ್ಲ ಆ ತರ ಮಾಡಿ ಹೇಳಿ. ಥ್ಯಾಂಕ್ಸ್ ಮಗ, ಗಾಡ್ ಬ್ಲೆಸ್, ದೇವರದ್ ಮಾಡ್ಲಿ. ಸೊ ಇನ್ನು ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನ ನೀವು ನೋಡಿದಿರಿ, ನೆಕ್ಸ್ಟ್ ಅವನ ಬಗ್ಗೆ ಎಲ್ಲ ಮಾತಾಡಿದೀನಿ. ಇಟ್ಸ್ ಮೈ ಬ್ರದರ್, ಆಲ್ವೇಸ್ ನನ್ನ ತಮ್ಮ. ಓಕೆ, ಲೈಕ್ ತುಂಬಾ ಹೆಂಗೆ ಅಂದ್ರೆ ಇವನ್ ಬಗ್ಗೆ ಏನ್ ಹೇಳಿಲ್ಲ ನಾನು. ಶಿವಣ್ಣ ಹೋಲಿಸಿದೆ ನಾನು ಆಕ್ಚುಲಿ. ಯಾಕಂದ್ರೆ ಶಿವಣ್ಣ ಸಟ್ಟ ಬರ್ತಿದಾಗ ಕಳೆಯಲ್ಲಿ ಬರ್ತಾರೆ, ಏನೇ ಆಗ್ಲಿ ಒಂದು ಎನರ್ಜಿ ಅವರು ಶಿವಣ್ಣ ಅಂದ್ರೆ. ನಾನು ಯಾಕೆ ಶಿವಣ್ಣ ಮತ್ತೆ ಅಪ್ಪು ಸರ್ ಹೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ನಮ್ಗೆ. ಅಂದ್ರೆ ಏನೇ ಹೇಳಿ, ಅಣ್ಣ ಬಾಣ್ಣ ನೀನ್ ನೋಡೋಣ, ನೀನು ನೋಡೋಣ, ಮುಂದೆ ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿದೀನಿ ನೀವು ಕಾರ್ ಮೇಲೆ ಒಂದು ಶಾರ್ಟ್ ಸಪೋರ್ಟ್ ಮಾಡ್ದ. ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ. ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ ಬಂದ, ನೋಡ್ಬಿಟ್ಟು ಏನ್ ಕಾರ್ ಮೇಲೆ ಡ್ಯಾನ್ಸ್ ಏನಣ್ಣ ನೀನು ಅಂದೆ. ಪರವಾಗಿಲ್ಲ ಮಾಡ್ತೀನಿ, ನಿನಗಿದೆಲ್ಲ ಲೆಕ್ಕನೇ ನಾವು ಅಂದೆ. ಹೌದಲ್ಲಣ್ಣ ಬನ್ನಿ ಮಾಡೋಣಾಗ್ರೆ ಅಂದ. ಅಂದ್ರೆ ತುಂಬಾ ಅದ್ಭುತ ಮಾಡ್ದ. ಸೊ ರಿಯಲಿ ಥ್ಯಾಂಕ್ಸ್ ಮಗನೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸ್ಕಂದ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡಂಗಿಲ್ಲ, ಯಾಕಂದ್ರೆ ಇಟ್ಸ್ ಮೈ ಫ್ಯಾಮಿಲಿ, ನನ್ನ ಫ್ಯಾಮಿಲಿಯವರು. ನಾಟ್ಲಕ್ಕೆ ಪ್ರೊಡ್ಯೂಸರ್, ನಾಟ್ಲಕ್ಕೆ ಅದಿಲ್ಲ. ಏನೇ ಇದ್ರು ಇಬ್ರು ಶೇರ್ ಮಾಡ್ತೀವಿ, ಏನೇ ಇದ್ರು ಹಂಚ್ಕೊಂತೀವಿ, ಎನಿಥಿಂಗ್ಸ್. ನನಗೆ ಇವತ್ತಿನವರೆಗೂ ಕೆವಿಎನ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕುಂದು ಕೊಡ್ತಾ ಇಲ್ಲದೆ, ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆಂತಟ್ಟಿ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಾನು ಅವ್ರು ಪಿಕ್ಚರ್ ಮಾಡ್ತಾ ಇದೀವಿ, ಹೇಳ್ತೀನಿ, ಅನುಸರಣೆ ಮಾಡ್ತೀನಿ ಶೀಘ್ರದಲ್ಲೇ. ಅವರೇ ಪ್ರೊಡ್ಯೂಸರು, ಸೊ ನಾನೇ ಡೈರೆಕ್ಟರು, ಅನುಸರಣೆ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ನಮ್ಮ ಬಾಸ್ ಸಾಂಗ್ ರಿಲೀಸ್ ಮಾಡಿದ್ರು, ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತಪಾಸ್ ಅಂದ್ರೆ ಓಕೆ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದೀವಿ,
ಈ ಸ್ಟೇಜ್ ಮೇಲೆ ನಾವು ಏನಾದ್ರೂ ಕೇಳಿಯಿಂದ ಒಂದು ಚಿತ್ರನ ಈ ರೇಂಜ್ಗೆ ಭಾರತದಂತೆ ನಾವು ರೀಚ್ ಮಾಡ್ತಾ ಇದೀವಿ. ಅಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ನಿಂತಿದೆ ಕೆವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ. ಸೊ ಲೈಕ್ ಅಂತ ಇವು ಹೆಂಗಾಗಿದೆ ಅಂದ್ರೆ ಕೆವಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಾಗಿಲ್ಲ ಅಂತ ಕರೆದೆ ನಾನು ಪಾಪ ಎಲ್ಲ ಬಿಸಿ ಇದ್ರು. ಸೊ ಪ್ರೇಮ್ ನೀವು ಇದ್ದಿರಲ್ಲ ಮಾಡಿ ಪ್ರೇಮ್ ನೀವು ಇದ್ಮೇಲೆ ಏನು ಅಂತ. ಆಮೇಲೆ ಯಾವಾಗ್ಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ ಇಲ್ಲ ಕ್ವಾಲಿಟಿ ಪ್ರೇಮ್ ಚೆನ್ನಾಗಿ ಮಾಡಿ ಅನ್ನೋದು ಯಾವಾಗ್ಲೂ. ಅಂದ್ರೆ ಅದಂತ ಅದ್ಭುತವಾದ ಪ್ರೊಡಕ್ಷನ್ ಅಂತ ಯಾವ್ದು ಕಾಂಪ್ರಮೈಸ್ ಇಲ್ಲದೆ ಯಾವ್ದು ಇದು ಇಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈ ಏನು ಹೇಳ್ತಾರಲ್ಲ ಎಲೆ ಮರೆ ಕಾಯ್ತಾರ ನಿಂತವ್ರೆಲ್ಲೋ ಅಲ್ಲಿ ಎಲ್ಲ ಸುಬ್ಬಿ ಸರ್ ಮಾಡ್ತಾರೆ. ಸೊ ಎಲ್ಲ ಕೆವಿನ್ ಸರ್ ಎಲ್ಲೋ ಕೂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಕೆವಿನ್ ಸರ್ ಅಂಡ್ ಥ್ಯಾಂಕ್ಸ್ ಸೋ ಮಚ್. ನಿಮ್ಮ ಭರವಸೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಈ ಖಂಡಿತ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕೆವಿನ್ ಟೀಮ್ಗೆ ಅಂಡ್ ಎಲ್ಲಕ್ಕಿಂತ ಇದಕ್ಕೆ ಬರೋ ಲಿರಿಕ್ ಈ ಶಿವ ಲಿರಿಕ್ ಏನು ಬರ್ದಿದ್ದಾನೆ. ಸೊ ಮಂಜು BS ಮಂಜು ಅಂತ ಏನಂತಾರ ನನ್ನ ಮಗ ಇದ್ದಂಗೆ. ಓಕೆ, ಸೊ ಫಸ್ಟ್ ಟೈಮು ಏಕಲವ್ಯ ಬರ್ದ, ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿದ್ದಾನೆ ಕನ್ನಡ. ಸೊ ಬೇರೆಯವರೆಲ್ಲ ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಬರ್ದಿದ್ದಾರೆ. ಸೊ ಚಂದ್ರಬೋಸ್ ಬರ್ದಿದ್ದಾರೆ, ಮದನ್ ಕರ್ಕೆ ಬರ್ದಿದ್ದಾರೆ, ಬಟ್ ಇಲ್ಲಿ ಕನ್ನಡ ಇವನ್ ಬರ್ದಿದ್ದಾನೆ. ಥ್ಯಾಂಕ್ಸ್. ಅದ್ಭುತವಾಗಿ ಸಾಹಿತ್ಯ ಬರ್ದಿದ್ದಾನೆ ನಿಜವಾಗ್ಲು. ಸೊ ಥ್ಯಾಂಕ್ ಯು ಸೋ ಮಚ್ ಕಳ್ಳ ಮಗ. ಓಕೆ, ಇಲ್ಲೇ ಇರು, ನೀನೊಂದು ಮಾತಾಡಿ ಬಾ, ಪರವಾಗಿಲ್ಲ ನಿಂತ್ಕೊ, ಸೇರಿಲ್ಲ ಪರವಾಗಿಲ್ಲ ನಿಂತ್ಕೊ ಬಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖಂಡಿತವಾಗ್ಲು ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಆಗಿದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ ನಮ್ಮ ಕಾಲ ಹೇಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲಿ, ಯಾಕಂದ್ರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ತರ ಸೇರ್ತಿದ್ದಾರೆ. ಅವ್ರ ಟೀಚರ್ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಟೀಚರ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಅಣ್ತಂದಿರ್ತಾರೆ ಇದ್ದೀವಿ ಈಗ ಎಲ್ಲರೂ. ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು. ಬಸ್ ಎಲ್ಲ ಮಾತಾಡಲಿ, ಆಮೇಲೆ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಪ್ರೀತ್ ಸರ್ ಆ್ಯಂಡ್ ಕೆವಿನ್ ಸರ್ ಅವರ ಪ್ಯಾಷನ್ನು. ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ. ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ ಅವರ ಆಲ್ಬಮಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗ್ ಕೂಡ ಅಲ್ಲಾಡೋದಿಲ್ಲ ಮ್ಯೂಸಿಕಲ್ಲಿ ಸರ್. ಆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೊಂದು ಸೌಂಡ್ ಕೇಳ್ತಾ ಇದ್ದೀರ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು. ಅವರಿಂದನೇ ಅದು ಸಾಧ್ಯ ಆಗಿರೋದು. ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿ ನಾನು ನಡೆದಿದ್ದೀನಿ ಅಷ್ಟೇ. ಯಾಕಂದ್ರೆ ಕಂಪೋಸಿಂಗ್ ಇಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇನೆ. ಕೀಬೋರ್ಡ್ ಒಂದು ನಾನು ನುಡಿಸ್ತಾ ಇದ್ದೀನಿ, ಬಿಟ್ರೆ ಅದು ಅವ್ರಿಗೆ ನುಡಿಸ್ಬಿಡ್ತಾರೆ. ಅದಕ್ಕೆ ಸರ್ ಅದನ್ನ ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಬಿಟ್ಟು. ಯಾಕಂದ್ರೆ ಪೆನ್ ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ. ಮಗ ತಗೋ ಟೇಕ್ ಮಾಡಿ ಅಂತ ಮೈಕ್ ಇರುತ್ತೆ, ಮೈಕ್ನಿಂದ ಹಾಡೋದು ಅವರೇನೆ. ಮಿಕ್ಸಿಂಗ್ ಮಾಡ್ತಾ ಇದ್ದಾಗಲೂ ಇಲ್ಲ ಇದು ಎದೆ ಗುದ್ಬೇಕು ಅಂತ ಹೇಳಿ ಅದು ಪ್ರತಿಯೊಂದು ಸರ್. ಏನಂದ್ರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು, ಕೇಳ್ಬಿಟ್ಟು ಮಾಡ್ತೀನಿ ಅಂತ ಇವತ್ತವ್ರಿಗೆ ಹೇಳೇ ಇಲ್ಲ. ಅವ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕಲ್ಲಿ ಬರ್ತಾರೆ. ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರ್ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದ್ರೆ ಅಟ್ಮಾಸ್ ಮಿಕ್ಸು, ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು, ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು. ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಸರ್. ಚೆನ್ನಾಗಿರುತ್ತೆ, ಹಂಗೆ ಬೈತಾರೆ. ಯಾಕಂದರೆ ನನಗೆ ಒಂದು ತುಂಬ ಎಮೋಷ್ನಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಣ್ಣನ ಸರ್ ಒಂದು ನಿಮಿಷ ರೀ. ನಾನು ಈ ಕರೋನಾ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡೆ, ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ. ಯಾವಾಗಲೂ ಆ ಥರನೇ ನಾವಿಬ್ಬರು ಕೆಲಸನೂ ಮಾಡಿರೋದು. ಅದು ಯಾವತ್ತೂ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೆಲಸನೇ ಮಾಡಿಲ್ಲ. ಯಾಕಂದ್ರೆ ಅವ್ರು ಫೋನ್ ಮಾಡಿದ್ರೆ ಎಲ್ಲಿದ್ರು ಎದ್ದು ನಿಂತ್ಕೊತೀನಿ. ನಾನು ಏನೇ ಆದ್ರೂ ಅವ್ರ ಹಿಂದೆ ನಿಂತಿರ್ತೀನಿ. ಯಾಕಂದ್ರೆ ಅವ್ರ ಪ್ಯಾಷನ್ ಅಂತದ್ದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ. ಒಂದು ಪೀಸೂ ಕಮ್ಮಿ ಆಗಬಾರ್ದು. ಆಮೇಲೆ ಈ ಲಿಸ್ಟ್ ನನ್ನ ಕೈಲಿ ಹೇಳಕ್ಕೆ ಆಗಲ್ಲ ಸರ್, ಎಷ್ಟು ಜನ ನೋಡ್ಸಿದ್ದಾರೆ ಅನ್ನೋದು. ಇವ್ರು 1000 ಜನ ವಿಷುವಲ್ ಹಾಕಿದ್ದಾರೆ ಸರ್, 1000 ಮೀರಿ ಮ್ಯೂಸಿಷಿಯನ್ಸ್ ನೋಡ್ಸಿದ್ದಾರೆ. ನಾವು ಫೋನ್ ಮಾಡಿದ್ರೆ ಬಾಂಬೆಗೆ ಅಯ್ಯೋ ಕೆವಿನಿಂದ ಫೋನ್ ಬಂತ. ಯಾಕಂದ್ರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ. ಈಗ ರಿದಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್, ಬೆಸ್ಟ್ ಅಂದ್ರೆ ಒಂದು 80 ಜನ ಇರ್ಬೋದು. ಅಂದ್ರೆ ಆ 80 ಜನರನ್ನು ಕರೀರಿ ಅಂತಾರೆ. ಆ 80 ಜನರನ್ನ ಡೇಟ್ ತಗೊಂಡು ಅವರೆಲ್ಲ ಸೆಟ್ ಮಾಡೋಕ್ಕೆ
ನನಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡ್ ಜಾಕಿರ್ ಹುಸೇನ್ ಸಾರ್ನ ಕಳ್ಕೊಂಡ್ವಿ. ಅವರ ಬ್ರದರ್ ತೌಫಿಕ್ ಖುರೇಶಿ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದ್ದು. ಅವ್ರು ಬಂದಾಗಲೇ ನಮ್ಮ YRF ಸ್ಟುಡಿಯೋ ಫುಲ್ ತುಂಬೋದು, 100-120 ಜನ ಯಾವಾಗಲೂ ಇರೋರು. ಅಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಎರಿಕ್ ಪಿಳ್ಳೆ ಅವರು ಕೆಲಸ ಮಾಡಿರೋದು. ಸೊ ಕೇಡಿನಲ್ಲಿ ಏನೇ ಮುಟ್ಟಿದ್ರು ದಿ ಬೆಸ್ಟ್. ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇನೆ, ಯಾರ ಕೈಗೆ ಸಿಗಲ್ಲ ಅವ್ರನ್ನೇ ಕೇಳ್ತಾರೆ. ಸರ್ ಅವ್ರು ಹೇಳಿದ ತಕ್ಷಣ ಸರ್ ಇವ್ರು ಸಿಗಲ್ಲ ಸರ್, ಹೌದಾ ಹಂಗ ಅವನಿಗೆ ಬೇಕು, ಅವರೇ ಬೇಕು ಸಾರಿ. ಆ ಥರ ತುಂಬ ಸಿಂಗರ್ಸ್ಗೆ 6 ತಿಂಗಳು 7 ತಿಂಗಳು ವೆಯ್ಟ್ ಮಾಡಿದ್ದೀವಿ. ಅವ್ರು ಕೆಲವರು US ಅಲ್ಲಿರೋರು, ಇನ್ನೂ ಬಹಳಷ್ಟು ವಿಷಯಗಳಿದೆ, ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ. ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೆ ಡಿ ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಯುರೋಪಲ್ಲಿ 264 ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲಿ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ KDಯಲ್ಲಿ ಇಂಡಿಯಾದಲ್ಲೇ ಮಾಡಿದ್ದಾರೆ. ಯಾಕಂದ್ರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ, ಹೈಯೆಸ್ಟ್ ಯಾವುದು ಸರ್ ಇದು ಒಂದು ಸಿಂಫನಿ ಅಂದರೆ ಒಂದು 264 ಪೀಸ್ ಹಾಕ್ಬೇಕು ಸರ್ ಅಂದರೆ ಅದೇ ಬೇಕು, ಓಕೆ ಬುಕ್ ಮಾಡಿ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ನಾನು ಕೆಲವೊಂದು ವಿಷುವಲ್ಸ್ ಎಲ್ಲ ನೋಡಿದ್ದೀನಿ. ಆನಂದ್ ಆಡಿಯೋ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ಈ ಆಲ್ಬಮ್ ಅಂದ್ರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್. ಅವ್ರಿಗೆ ಯಾರೇ ಹೋದ್ರು ನಂದೇ ಸಿನಿಮಾ ತಗೊಂಡೋದ್ರು ಸರ್ ಪ್ರೇಮ್ ಸರ್ ಥರ ನೀವು ಪಬ್ಲಿಸಿಟಿ ಮಾಡ್ತೀರಾ ಸರ್, ನಾನೇ ಸರ್ ಮ್ಯೂಸಿಕ್ ಇಲ್ಲ ಪ್ರೇಮ್ ಸರ್ ಥರ ಎಲ್ಲಾನು ಪಕ್ಕಾ ಮಾಡ್ತೀರಾ, ಓಕೆ ನೀವು ಕೇಳಿದ ರೇಟ್ ಕೊಡ್ತೀನಿ ಅಂತಾರೆ ಅಂತ ಬೆಂಚ್ ಮಾರ್ಕ್ ಪ್ರೇಮ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದ್ರೆ ಕತೆ ಜೊತೆಗೆ ಇನ್ವಾಲ್ವ್ ಆಗಬೇಕು. ಅಲ್ಲಿಂದ ನಾನು ಒಂದಷ್ಟು ಪಾಠ ಕಲ್ತಿದ್ದೀನಿ ಪ್ರೇಮ್ ಸರ್ ಇಂದ. ಇದು ಮುಂಚೆ ಡಾನ್ಸರ್ ಆಗಿದ್ದಾಗ ಜೋಗಿಯಿಂದನೂ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. ಅವಾಗ ಡಾನ್ಸರ್ ಆಗಿ ಹಿಂದೆ ಎಲ್ಲೋ ಇಟ್ಬಿಡ್ತಿದ್ದೆ. ಏಕಲವ್ಯದಲ್ಲಿ ಚಾನ್ಸ್ ಕೊಟ್ಟರು. ಅಲ್ಲಿ ಅವ್ರದ್ದು ಯಾವ ಥರ ಇರುತ್ತೆ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡು ಅದನ್ನ ವರ್ಕ್ ಮಾಡಿದೆ. ನಾನು ತುಂಬಾ ಥ್ಯಾಂಕ್ಸ್ ಸರ್ ಪ್ರೇಮ್ ಸರ್, ಇದೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್ ಕೂಡ ಯಾವಾಗಲೂ ಒಬ್ರಿಗೆ ಪ್ರೋತ್ಸಾಹ ಮಾಡೋದ್ರಲ್ಲಿ ಮೇಡಮ್ ನಮ್ಗೆ ತುಂಬಾ ಇಷ್ಟ. ಯಾವಾಗಲೂ ಮಾಡ್ತೀರಾ ಅಂತ ಮಾಡಿಸ್ತಾರೆ. ಹಾಗೆ ಈಗ ಸಾಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಜನ ಬೇಕು ಅಂದ್ರು ಸರ್ ಒಂದು 100-500 ಜನ ಬೇಕು ಅಂತೆ. ಓಕೆ ಅಂದ್ರು. ಪ್ರೇಮ್ ಸರ್ ಸುಪ್ರೀತ್ ಸರ್ ಇದ್ರು ಬಂದು ಹೇಳಿದೆ ಈ ಥರ ಅಂತ. ಓಕೆ ಮಾಡಿದ್ರು. ತುಂಬಾ ಸಪೋರ್ಟ್ ಇದೆ ಸರ್. ಕೆವಿನ್ ಸರ್ ಜೊತೆ ಮುಂಚೆ ಸಖತ್ ಅಂತ ಒಂದು ಮಾಡಿದ್ದೆ, ಈಗ ಇದನ್ನ ಮಾಡಿದೆ. ತುಂಬಾ ಏನೇ ಕೇಳಿದ್ರು ಇಲ್ಲ ಅಂದಿರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಸುಪ್ರೀತ್ ಸರ್. ಹಾಗೆ ನಮ್ಮ ಮ್ಯೂಸಿಕ್, ನಮ್ಮ ಅರ್ಜುನ್ ಧನ್ಯ ಸರ್ ಮ್ಯೂಸಿಕ್ ಕೇಳಿದ ತಕ್ಷಣ, ಸಾಂಗ್ ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಇದೊಂದು ದಿ ಬೆಸ್ಟ್ ಆಗುತ್ತೆ ಅಂತಾನೆ ಒಂದಷ್ಟು ವರ್ಕ್ ಮಾಡಿದ್ವಿ. ಧ್ರುವ ಸರ್ ಅವ್ರ ಡೆಡಿಕೇಶನ್ ನಂಗೆ ತುಂಬಾ ಇಷ್ಟ. ಅದ್ದೂರಿಂದನೂ ಕೆಲಸ ಮಾಡ್ತಾ ಇದೀವಿ. ಅವ್ರು ಏನೇ ಅಂದ್ರೆ ಏನು ಇಲ್ಲ ಅಂತಲ್ಲ, ನನ್ನ ಹತ್ರನೇ ಒಂದು 100 ಸರಿ ಅಷ್ಟೆಂಟ್ ಇದ್ರು ಬೇಡ, ನೀವೇ ಬನ್ನಿ ಅಂತ ಕರ್ಕೊಂಬಂದು 100 ಸರಿ ಡ್ಯಾನ್ಸ್ ಮಾಡಿಸಿ ಅದು ಮಾಡಿಸ್ತಾರೆ. ತುಂಬಾ ಇಷ್ಟ ನಾನು ಅವ್ರ ಸ್ಟೈಲು ಜನನು ಅಷ್ಟೇ. ಹಾಗೆ ಗ್ರೀಷ್ಮ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೋಹನ್ ಸರ್ ತುಂಬಾ ಚೆನ್ನಾಗಿ ಸೆಟ್ ಹಾಕಿಬಿಟ್ಟಿದ್ದಾರೆ. ಇಲ್ಲಿರೋರೆಲ್ಲ ಕಲೆಗಾರರು ದಾಖಲೆಗಾಗಿ ಕಾಯ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಆಂಜನೇಯ. ಆಯ್ತು ಸರ್, ಬಹಳ ಅದ್ಭುತವಾಗಿ ಮಾಡಿದ್ವಿ. ಇಲ್ಲಿರೋರೆಲ್ಲ ಕಲೆಗಾರರು ದಾಖಲೆಗೋಸ್ಕರ ಕಾಯ್ತಾ ಇದ್ದೀವಿ. ವೆರಿ ನೈಸ್ ಸರ್, ಸೂಪರ್ ಸೆಂಟೆನ್ಸ್. ಅಂಡ್ ನಮ್ಮ ಆರ್ಟ್ ಡೈರೆಕ್ಟರ್, ಕಲಾ ನಿರ್ದೇಶಕರಂತಹ ಮೋಹನ್ ಬಿ ಕೆರೆ ಸರ್, ಅದನ್ನ ಆಕ್ಚುಲಿ 1970s ಬೆಂಗಳೂರು ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ ಓಕೆ ಯಾವ ತರ ಏನು ಅಂದ್ರೆ ನಾವೇನೋ ಒಂದು ನಾರ್ಮಲ್ ಒಂದು ನಾರ್ಮಲ್ ಒಂದು ಸ್ಕೇಲಲ್ಲಿ ಇರುತ್ತೆ ಅನ್ಕೊಂಡು ಹೋದೆ. ಸರಿ, ಅಲ್ಲಿ ಹೋದಾಗ ಅವ್ರ ಕ್ರಿಯೇಟಿವಿಟಿಗೆ ಅವ್ರ ಇದಕ್ಕೆ ಅದು ಖಂಡಿತ ಇದು ಈ ಪ್ರಮಾಣದಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ 2 ದಿನ ಆಯ್ತು. ಸರಿ ಅಂದ್ಬಿಟ್ಟು ಎಲ್ಲ ಆದ್ಮೇಲೆ ಟೋಟಲಿ ಇವ್ರಿಗೆಲ್ಲ ಒಂದು ಗ್ರಾಫ್ ಮಾಡಿ ಕೊಟ್ಟಾದ್ಮೇಲೆ ಪ್ರೇಮ್ ಸರ್ ಕೇಳಿದ್ರು ಇದನ್ನ ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಜಾಗ ಬೇಕಾಗತ್ತೆ ಅಂತ. ಸುಮಾರು ಒಂದು 18 acres ಜಾಗ ಬೇಕಿತ್ತು. ಅವಾಗ ನಮ್ಮ ಉದಯ್ ಮೆಹ್ತಾ ಸರ್ ಅವರ ಪರಿಚಯ ಇರೋ ಒಂದು ಜಾಗದಲ್ಲಿ ಇದನ್ನ ಸೆಟ್ ನ ಸ್ಟಾರ್ಟ್ ಮಾಡ್ತೀವಿ. ಆ ಸೆಟ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಕ್ಚುಲಿ ಒಂದು ಟೌನ್ ಹಾಲ್ ಮುಂದೆ ಎಪಿಸೋಡ್ಸ್ ಸಾಕಷ್ಟಿದೆ. ಅದು ಯಾಕಂದ್ರೆ ಇಡೀ ಸಿಟಿ ಮಾರ್ಕೆಟ್ ಅಲ್ಲಿ ನಡೆಯುವಂತ ಒಂದು ಘಟನೆ. ಅಲ್ಲಿ ಏನಂದ್ರೆ ಒಂದು ತಿಗಳ್ರಪಾಳ್ಯ ಅಂತಿದೆ. ತಿಗಳ್ರಪಾಳ್ಯದಲ್ಲಿ ಧರ್ಮರಾಯ ಟೆಂಪಲ್ ಇದೆ, ಗರ್ಡಿ ರೂಮ್ ಇದೆ, ಆಮೇಲೆ ಟೌನ್ ಹಾಲ್ ಇದೆ, ಸಿಟಿ ಮಾರ್ಕೆಟ್ ಇದೆ. ಇಷ್ಟು ಏರಿಯಾನು ನಾ 18 ಎಕರೆನಲ್ಲಿ ನಾನು ಕ್ರಿಯೇಟ್ ಮಾಡ್ಬೇಕಾಗಿ ಬಂತು. ಸರಿ, ಕ್ರಿಯೇಟ್ ಮಾಡಬೇಕಾಗಿ ಬಂದಾಗ ಅದ್ರ ಬಜೆಟ್ ಕೇಳಿ ಫಸ್ಟ್ ಎಲ್ಲ ದಂಗ ಆಗ್ತಾರೆ ಅನ್ಕೊಂಡಿದ್ದೆ. ಬಟ್ ಸುಪ್ರೀತ್ ಸರ್ ಅದಕ್ಕೆ ಯೋಚನೆ ಮಾಡಲಿಲ್ಲ. ಸರ್ ಲೆವೆಲ್ ಬೆಸ್ಟ್ ಮಾಡಿ ಸರ್ ನಾನಿದ್ದೀನಿ ಅಂದ್ರು. ಜೊತೆಗೆ ಕೆವಿನ್ ಸರ್ ಅಷ್ಟೇ ಪ್ರೋತ್ಸಾಹ ಕೊಟ್ರು. ಸರಿ, ಇದನ್ನ ಸೆಟ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟೌನ್ ಹಾಲ್ ನ ಮಾಡ್ಬೇಕು. ಆಕ್ಚುಲಿ ಟೌನ್ ಹಾಲ್ ಅಂತ ಹೇಳಿದ್ರೆ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆ ಎಲ್ಲರಿಗೂ ಚಿರಪರಿಚಿತ ಬಿಲ್ಡಿಂಗ್. ಆ ಬಿಲ್ಡಿಂಗ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ಮಾಡ್ಬೇಕು. ನಾವೇನಾದ್ರು ರೆಪ್ಲಿಕಾ ಮಾಡಕ್ ಹೋಗಿ
ಏನಾದ್ರು ಒಂಚೂರು ಹಾಳು ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಾಗುತ್ತೆ ಇದು ಟೌನ್ ಅಲ್ಲ ಅಂತ. ಅದಕ್ಕೆ ನಾವೇನ್ ಮಾಡಿದ್ವಿ, ಸುಮಾರು 1 ವಾರಗಳ ಬಿಫೋರು ನಮ್ಮ ಪ್ರೇಮ್ ಸರ್ಗೆ ಹೇಳಿ ಪರ್ಮಿಷನ್ ಹಾಕ್ಸಿ ನಮ್ಮ ಮ್ಯಾನೇಜರ್ಗಳ ಜೊತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಟೌನಲ್ಲಿ ಹೋಗ್ತೀವಿ. ಟೌನಲ್ಲಿ ಹೋಗಿ ಟೌನಲ್ಲಿ ಮೇಲೆ ಪರ್ಮಿಷನ್ ಹಾಕಿ ಟೌನಲ್ಲಿ ಮೇಲೆ ಹತ್ತಿ ಈಚ್ ಅಂಡ್ ಎವ್ರಿಥಿಂಗ್ ಕಾರ್ನರ್ ಟು ಕಾರ್ನರ್, ಸ್ಕೇಲ್ ಟು ಸ್ಕೇಲ್ ಮೆಜರ್ ಮಾಡ್ತೀವಿ. ಆ ಮೆಜರ್ ತಗೊಂಡು ಬಂದು ಎಲ್ಲ ತಗೊಂಡು ರೆಡಿ ಆಗತ್ತೆ ಸೆಟ್. ಆ ರೆಡಿ ಆಗೋದ್ರಲ್ಲಿ ಏನು, ಟೌನ್ ಹಾಲ್ ಸರ್ಕಲ್ ಇನ್ಕ್ಲೂಡಿಂಗ್ ಆಪೋಸಿಟ್ ಮೈಸೂರು ಶುಗರ್ ಬಿಲ್ಡಿಂಗು, ಶಿವಾಜಿ ಟಾಕೀಸು, ಮೈಸೂರು ಬ್ಯಾಂಕು, ಇಷ್ಟೂ ಸರ್ಕಲ್ ಕ್ರಿಯೇಟ್ ಆಗ್ತದೆ ಒಂದ್ ಸೈಡ್. ಇನ್ನೊಂದ್ ಸೈಡ್ ಸೇಮ್ ಕೃಷ್ಣರಾಜೇಂದ್ರ ಮಾರ್ಕೆಟ್ 1970 ಹಿಂಗಿತ್ತು, ಅದನ್ನ ಕ್ರಿಯೇಟ್ ಮಾಡ್ತೀವಿ. ಎಲ್ಲ ರೆಡಿ ಆಗ್ತಾ 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 ಹೆಂಗಾಗೋಯ್ತು ಅಂದ್ರೆ ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಯ್ತು. ಪ್ರೇಮ್ ಸರ್ ಅಂತ ಹೇಳ್ಬಿಟ್ರು, ನಾನು ಏನೇನೋ ಅನ್ಕೊಂಡಿದ್ದೆ ಅದರಲ್ಲಿ ಇದು ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಕೊನೆಗೆ ಆ ಟೌನ್ ಹಾಲು ಮತ್ತೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ನಿಮ್ಗೆ ಆ ಟೌನ್ ಹಾಲು ಒರಿಜಿನಲ್ ಟೌನ್ ಹಾಲಲ್ಲಿ ಒಂದೇ ಅದೇ ಕಾಸ್ಟ್ಯೂಮ್ ಅಲ್ಲಿ ನೀವು ಫೋಟೋ ತೆಗೆಸ್ಕೊಂಡು ಬಂದು, ನಾನು ಹಾಕಿರೋ ಸೆಟ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದು 2 ಕೊಲಾಜ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಯಾವ್ದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕೂಲಂಕುಷವಾಗಿ ನಿಂತು ಇವರೆಲ್ಲ ಬೆನ್ನೆಲ್ ಬಾಗಿ ನಿಂತು ನನ್ಗೆ ಏನಂದ್ರೆ ಹಗಲು ರಾತ್ರಿ ಮಾಡಿಕೊಟ್ರು. ಈವನ್ ನಾನು ಹೇಳ್ತಾ ಇರೋದು ಹೈಟು, ವಿಡ್ತು, ಡೆಪ್ತು, ಟೆಕ್ಸ್ಚರ್, ಟೋನು ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್. ನಾನು ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಈ ತರದೊಂದು ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಗಳಿಗೆ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ, ಮಾಡರ್ನ್ ಸೆಟ್ಸ್ ಹಾಕಿದ್ದೀನಿ, ಓಲ್ಡ್ ಸೆಟ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಆದ್ರೆ ನಾನು ಹುಟ್ಟಿರೋಂಥ ಬೆಂಗಳೂರು ಸೆಟ್ನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ರಿಯಲಿ ನನಗೆ ತುಂಬಾನೇ ಖುಷಿ ಕೊಡ್ತು. ಆಮೇಲೆ ಎಕ್ಸ್ಟ್ರಾರ್ಡಿನರಿ ಇದೆ. ಕಬ್ಬನ್ಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಚಿಕ್ಕಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಧರ್ಮರಾಯ ಟೆಂಪಲ್, ಆ ತಿರುಳಪೇಟೆ, ಆಮೇಲೆ ಗರ್ಡಿ ರೂಮು, ಎಂಟೈರ್ ಇದು. ಅಲ್ಲೇನಾದ್ರೂ ಈಗ ನಾವು ಈಗಲೂ ಆ ಸೆಟ್ ಅಲ್ಲಿ ಓಡಾಡ್ತಿರೋ ನಮ್ಗೇನೆ ಖುಷಿ ಅನ್ಸುತ್ತೆ. ಈ ತರ ಒಂದು ಅತ್ಯದ್ಭುತವಾದ ಒಂದು ಸೆಟ್ ನ ಕ್ರಿಯೇಟ್ ಮಾಡ್ಕೊಡಕ್ಕೆ ಕಾರಣರಾದಂತ ನಮ್ಮ ಪ್ರೇಮ್ ಸರ್ಗೆ ನಿಜವಾಗ್ಲೂ ನನ್ನ ಚಿರುಣಿಯಾಗಿರ್ಬೇಕು. ಜೊತೆಗೆ ನಮ್ಮ ಸುಪ್ರೀ ಸರ್ ಅಂತೂ ಯಾವತ್ತೂ ಇದು ಎಷ್ಟಾಗತ್ತೆ ಏನಂತ ಹೇಳ್ಬಿಟ್ಟು ಇದು ಬೇಡ ತುಂಬಾ ಬಜೆಟ್ ಆಗುತ್ತೆ ಅಂತ ಹೇಳಲಿಲ್ಲ. ಕೆವಿನ್ ಸಾರು ಹಾಗೆ ಸಪೋರ್ಟ್ ಕೊಟ್ಟು, ಸುಪ್ರೀ ಸರ್ ಅಂತೂ ಯಂಗ್ ಅಂಡ್ ಎನರ್ಜಿ ಅವರು ಯಾವಾಗಲೂ ಅಷ್ಟೇ. ಏನಿಗೆ ಅಂದ್ರೆ ಏನೇ ಮಾಡ್ಬೇಕು ಸರ್ ನಿಮಗೆ ಹೌದಾ ಸರ್ ಮಾಡ್ತೀರಾ ಸರ್, ಈಗಲಿಂದಲ್ಲ, ಅವ್ರದ್ದು ನಮ್ದು ಹೆಚ್ಚು ಕಮ್ಮಿ 15 ವರ್ಷ ಪರಿಚಯ, ಅವತ್ತಿಂದಾನು ಇವತ್ತಿಗೂ ಹಂಗೆ ಇದಾರೆ. ಆಗಿಂದಾಗಿ ಇದೊಂದು ದೊಡ್ಡ ಸೆಟ್ನೆ ಕ್ರಿಯೇಟ್ ಮಾಡಿದೀವಿ. ಆಮೇಲೆ ಇದ್ರದ್ದು ಬಜೆಟ್ ಎಲ್ಲೋ ಇದಾಗಿದೆ. ಅದ್ರ ಜೊತೆಗೆ ನಮ್ಮ ಹೀರೋ ಸರ್ ಅವಾಗ ಹೇಳ್ತಾ ಇರ್ತಾರೆ, ಅಣ್ಣ ಹಿಂಗಿರುತ್ತೆ ಅಣ್ಣ ಹಿಂಗಿರುತ್ತೆ ಅಣ್ಣ. ಸೆಟ್ ಬಂದ್ಮೇಲೆ ಅವ್ರು ಇಲ್ಲಿ ಅವ್ರು ಅದ್ರಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬಿಡ್ತಾರೆ. ಅವ್ರು ಎಲ್ಲರೂ ಅಷ್ಟು ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ ಇದ್ದಂಗೆ ನಮ್ಮ ಇವ್ರು ಹೀರೋ. ಓಕೆ, ಹಾಗೆ ಇನ್ನು ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಗೂ ನಾನು ಹಾಕಿರೋ ಸೆಟ್ಗೂ ರಿಯಲಿ ಒಂದು ಒಳ್ಳೆ ಮ್ಯಾಚ್ ಆಯ್ತು. ಅದ್ರ ಜೊತೆಗೆ ಇನ್ನೊಂದೆಲ್ಲ ಅದ್ಭುತವಾಗಿ ಮೂಡಿ ಬರೋದಕ್ಕೆ, ಇಷ್ಟು ದೊಡ್ಡ ದೃಶ್ಯವಾಗಿ ಮೂಡಿ ಬರೋದಕ್ಕೆ ನಮ್ಮ ವಿಲಿಯಮ್ಸ್ ಅವರು. ಆ ವಿಲಿಯಮ್ಸ್ ಅವ್ರು ನಾನು ಮಾಡಿರೋ ಸೆಟ್ ನ ಎಷ್ಟು ಇದ್ರಾಗಿ ತೋರಿಸಿದಾರೆ ಅಂದ್ರೆ, ಈಗ ನಾನು ಆ ಸಾಂಗ್ ಅಲ್ಲಿ ನೋಡ್ತಾ ಇದ್ದಂಗೆ ಬಾಬಾ ನಾನು ಹಾಕಿರೋ ಸೆಟ್ ಅನ್ಸ್ತು. ಒಂದ್ಸಲ ಮೈ ಜುಮ್ ಅನ್ಸ್ತು. ರಿಯಲಿ ಬರೀ ಒಂದು ಸಾಂಗ್ ಅಲ್ಲಿ ಈ ತರ ವಿಜುವಲ್ಸ್ ಮಾಡಿದ್ರೆ ನಿನ್ನ ಪ್ರೇಮ್ ಸರ್ ಕೇಳ್ಬೇಕು, ಕುತ್ಕೊಂಡು ಮಗ ಹಿಂಗಲ್ಲ ಇನ್ನೂ ಹೋಗ್ಬೇಕು ಡೆಪ್ತ್ ಅಂತಾರೆ ನಮ್ಗೆ. ಯಾಕಂದ್ರೆ ಒಂದ್ಸಲ ನಾನು ಇದೇ ಕಬ್ಬನ್ಪೇಟೆ ಚಿಕ್ಕಪೇಟೆ ಮಾರ್ಕಿಂಗ್ ಹಾಕಿದಾಗ ಪ್ರೇಮ್ ಸರ್ನ ಕರೆದ್ಬಿಡಿ ಒಂದ್ಸಲ ಮಾರ್ಕಿಂಗ್ ನೋಡಿದ್ರು. ಬಂದ್ರು, ಕರೆದ್ಬಿಟ್ಟು ಮಗನೇ ಬಾಯಿಲಿ ಅಂದ್ಬಿಟ್ಟು ಕೈ ಹಾಕೊಂಡು, ನನ್ಗೆ ಹಿಂಗಲ್ಲ ಮಗ ಇನ್ನೂ ದೊಡ್ಡದು ಇನ್ನೂ ಆಗ್ಲೇಬೇಕು ಅಂತೇಳಿ ತೆಗ್ಸಿ ಮತ್ತೆ ರೀಮಾರ್ಕ್ ಮಾಡಿಸಿ ಆ ಕಬ್ಬನ್ಪೇಟೆ ರೋಡ್ಗಳನ್ನ, ಆಮೇಲೆ ಹೀರೋ ಒಂದು ಹೌಸ್ನ ಹಾಕಿದೀನಿ, ಅಷ್ಟು ದೊಡ್ಡದಾಗಿ ಮಾಡಿಸಿದ್ರು. ಇದರಲ್ಲಿ ಏನಂದ್ರೆ ನನಗೆ ಒಂದು ಖುಷಿಯಾಗಿದ್ದು, ಈ ಸೆಟ್ಗಳ ಜೊತೆ ಆಕ್ಚುಲಿ ಒಂದು ಮಾಡಿ ಬಸ್ ಬೇಕಾಗತ್ತೆ. ನಾವು ಅದನ್ನ ಚೆನ್ನೈಯಲ್ಲಿ ಹುಡುಕಿದ್ವಿ, ಮತ್ತೆ ಮುಂಬೈಲಿ ಹುಡುಕಿದ್ವಿ. ಅವಾಗಿನ 1970s ಅಲ್ಲಿ ಮಾಡಿ ಬಸ್ಗಳನ್ನ ನಾವು ನೋಡಿರ್ತೀವಿ ಹೆಂಗಿರುತ್ತೆ ಅಂತ. ಸರಿ, ಆ ಬಸ್ ಅದನ್ನ ಮಾಡ್ಬೇಕಂತ ಎಲ್ಲೂ ಸಿಕ್ಲಿಲ್ಲ ನಮ್ಗೆ. ಕೊನೆಗೆ ಮಂಗಳೂರಿಂದ ಒಂದು ಸ್ಕೂಲ್ ಬಸ್ ನ ತರಿಸಿ ಆ ಸ್ಕೂಲ್ ಬಸ್ ನ ಕಟ್ ಮಾಡಿ ಅದನ್ನ ನಮ್ಮ 1970s ಅಲ್ಲಿ ಹೆಂಗಿತ್ತು ಮಾಡಿ ಬಸ್ ನ ಅದನ್ನ ನಾನು ರೆಡಿ ಮಾಡಿಸ್ತೀನಿ ನಮ್ಮ ಹುಡುಗರು. ಅದನ್ನ ನೋಡಿ ಒಂದ್ಸಲ ಕುತ್ಕೊಂಡು ಎಲ್ಲ ಆರ್ಟಿಸ್ಟ್ ನ ಕುಟ್ಸಿ ಡ್ರೈವ್ ಮಾಡೋವರೆಗೂ ನಮ್ಗೆ ಒಂದು ಸಮಾಧಾನ ಇರಲಿಲ್ಲ. ಆಮೇಲೆ ಅದನ್ನು ಅದ್ಭುತವಾಗಿ ಬಂತು. ಈ ತರ ಈಚ್ ಅಂಡ್ ಎವ್ರಿಥಿಂಗ್ 1917 ಟೆಕ್ಸ್ಚರ್ ನ ನಾವು ಮೂಡಿಸಿದೀವಿ. ಅದನ್ನ ಖಂಡಿತ ನೀವು ನೋಡಿದ್ರೆ ಆ ಸ್ಕ್ರೀನ್ ಅಲ್ಲಿ ಖುಷಿ ಪಡುತ್ತೆ. ಈ ತರ ಒಂದು ಅತ್ಯದ್ಭುತವಾದ ಅವಕಾಶ ಕೊಟ್ಟ ನಮ್ಮ ಪ್ರೇಮ್ ಸರ್ಗೆ, ನಮ್ಮ ಸುಪ್ರೀತ್ ಸರ್ಗೆ, ಕೆವಿನ್ ಅವ್ರಿಗೆ, ಮತ್ತೆ ಎಲ್ಲ ಅದರಿಂದ ಹಿಂದೆ ನನ್ನ ಜೊತೆಲಿ ಶ್ರಮ ಪಟ್ಟಂತ ನನ್ನ ವರ್ಕರ್ಸ್ಗಳಿಗೆ, ಆರ್ಟ್ ಅಸಿಸ್ಟೆಂಟ್ಗಳಿಗೆ, ಕಾರ್ಪೆಂಟರ್ಸ್ಗೆ, ಪೇಂಟರ್ಸ್ಗೆ, ಮತ್ತೆ ಎಲ್ಲ ಈಚ್ ಅಂಡ್ ಒಂದು ಹೆಲ್ಪರ್ಸು, ಆಮೇಲೆ ನನ್ನ ಜೊತೆ ಸಹಕರಿಸಿದಂತ ಮ್ಯಾನೇಜರ್ಸ್ಗಳಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.
ಒಂಚೂರು ಹಿಂದಕ್ಕೆ ಒಂಚೂರು ಸರ್ ಎಲ್ಲ ಪ್ರೇಮ್ ಸರ್ ನೋಡಿ ನೋಡಿ ಭಯ ಪಡ್ತಾ ಇದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ಸೊ KD ಅನ್ನೋದು ನನಗೊಂದು ದೊಡ್ಡ ಡ್ರೀಮ್ ಥರ. ಅಂದರೆ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಇದನ್ನು ನಾವು ಬ್ರೇಕ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಅಂತೇಳಿ. ಫಸ್ಟ್ ಆಫ್ ಆಲು ಸುಪ್ರೀತ್ ಸರು, ವೆಂಕಟ್ ಸರು ನನಗೆ ಕೊಟ್ಟಿರೋದನ್ನ ಇಂಡಸ್ಟ್ರಿಯಲ್ಲಿ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ, ಯಾರು ಕೇಳಕ್ಕೂ ಆಗಲ್ಲ, ನನಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಸೊ ಏನೇನು ಬೇಕು ಟೆಕ್ನಿಕಲ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್. ಪ್ರೇಮ್ ಸರಿಗೆ ನಾನು ಕೊಟ್ಟಷ್ಟು ಕಾಟ ಯಾರು ಕೊಟ್ಟಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ ಬೆಳಿಗ್ಗೆ ಬಂದ್ರೆ ಬೈತಾ ಇದ್ರು, ಏನೋ ನೈಟೆಲ್ಲ ಮೆಸೇಜ್ ಮಾಡ್ತಾ ಇತ್ತು. ನನ್ನ ಕನ್ವೆ ಮಾಡ್ತಿದ್ರು, ಈ ಥರ ಸೀನ್ ಹಿಂಗೆ ಅಂತೇಳಿ. ಬಿಕಾಸ್ ಪ್ರೇಮ್ ಸರ್ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ನನಗೆ ಅರ್ಥ ಮಾಡಿಸ್ತೀನಿ, ಒಂದು ಸಿನಿಮಾಗೆ ಒಂದು ಒಳ್ಳೆ ಈ ವಿಜುವಲ್ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ರು. ಸೊ ಮೋಹನ್ ಸರ್ ಆ್ಯಕ್ಚುಲಿ ಸೆಟ್ ನೋಡಿದ್ದೀರಾ, ಅಷ್ಟು ದೊಡ್ಡ ಸೆಟ್ ಅಂತೇಳಿ. ನಾನು ಅವ್ರಿಗೆ ಎವ್ರಿ ಡೇ ಯಾವಾಗಲೂ ಫೋನ್ ಮಾಡ್ತಾ ಇರ್ತೀನಿ, ಸರ್ ಇದು ಹೆಂಗೆ ಬರುತ್ತೆ, ಏನು ಯಾವ ಟೆಕ್ಸ್ಚರ್ ಇರುತ್ತೆ ಅಂತೇಳಿ. ನಾವು ಕಲರ್ ಪ್ಯಾಲೆಟ್ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೀರೋ ಸರ್ ಬಗ್ಗೆ ಅರ್ಜುನ್ ಸರ್ ಅಂತೂ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಸರ್. ಧ್ರುವ ಸರ್ ಯಾವಾಗಲೂ ನನಗೆ ಸೆಟ್ಟಲ್ಲಿ ಬಂದು ಹೇಳ್ತಾ ಇರ್ತಿದ್ರು, ಎಲ್ಲ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ಯೂಸ್ ಆಗಿ ಬರ್ತಾ ಇದೆ ಅಂತೇಳಿ. ಸೊ ಮೋರ್ ಓವರ್ ಮತ್ತೆ ನನ್ನ ಟೆಕ್ನಿಕಲ್ ಟೀಮ್ಸ್, ರೈಟರ್ ಗಾಂಧಿ ಇರ್ಬೋದು, ಕ್ರಾಂತಿ ಎಡಿಟರ್ ಇರ್ಬೋದು, ನಮ್ಮ ರವಿ ಅವ್ರು ಇರ್ಬೋದು, ಮಂಜು ಇರ್ಬೋದು, ಎಂಟೈರ್ ಟೀಮು ನಮ್ಮ ಜೊತೆ ಸಪೋರ್ಟ್ ಆಗಿದ್ರು. ನನ್ನ ಟೀಮ್ ಸಹ ತುಂಬ ಸಪೋರ್ಟ್ ಆಗಿದ್ರು. ಸೊ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದಕ್ಕಿಂತ ಜಾಸ್ತಿ ಅವ್ರು ನನ್ನ ಸಪೋರ್ಟ್ ಆಗಿರೋದ್ರಿಂದ ನನಗೆ ಒಂದು ಈ ಲೆವೆಲ್ಗೆ ಅಟ್ಲೀಸ್ಟ್ ಸೊ ಆಲ್ ಬಿಕಾಸ್ ಆಫ್ ಪ್ರೇಮ್ ಸರ್ ಈ ಟೀಮ್ನ ಕಟ್ಕೊಟ್ಟಿದ್ದು. ಪ್ರೇಮ್ ಸರ್ ಟೀಮ್ ಕಟ್ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದ್ರಿಂದ ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಟೆಕ್ನಿಕಲ್ ವಿಚಾರ ಅಂದ್ರೆ ನಾವು ಯೂಸ್ ಮಾಡ್ತಿದ್ವಿ ಒಂದು ವೆರಿ ಬಿಗಿನಿಂಗ್ ಇದು ಸಿಗ್ನೇಚರ್ ಕ್ರೈಮ್ ಲೆನ್ಸ್ ಮತ್ತೆ ಆರಿ LF ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಸೂಪರ್ 35 ಇಂಟ್ರೊಡ್ಯೂಸ್ ಆಯ್ತು. ಸೂಪರ್ 35 ಇಂಟ್ರೊಡ್ಯೂಸ್ ಆದಾಗ ಈ ಸಾಂಗ್ ಶೂಟ್ ಮಾಡಿದ್ವಿ. ಸೊ ದೇರ್ ಇಸ್ ಕ್ಯಾಮರಾ ಇನ್ ಬಿಟ್ವೀನ್ ಅಲ್ಲಿ ಡಿಫ್ರೆನ್ಸಸ್ ಅಂದ್ರೆ ಕಲರ್ ಸ್ಪೇಸಿಂಗ್ ಮತ್ತೆ ಇದು ಚೆನ್ನಾಗಿದೆ, ಡೆಪ್ತ್ ಆಫ್ ಫಿಲ್ಮ್ ಸ್ವಲ್ಪ ಚೆನ್ನಾಗಿದೆ. ಸೊ ಹಂಗಾಗಿ ದಿ ಬೆಸ್ಟ್ ಎಕ್ವಿಪ್ಮೆಂಟ್ ನಾವು ಯೂಸ್ ಮಾಡಿರೋದು. ಈವನ್ ಔಟ್ಡೋರ್ ಅಲ್ಲಿ ಬಂದಾಗ ಈವನ್ ಸನ್ಲೈಟ್ ತುಂಬಾ ಮೋರ್ ಸನ್ಲೈಟ್ ಇದ್ದಾಗ ನಾವು ಯೂಶುವಲ್ ಆಗಿ ಸ್ಕಿಮ್ಮಿಂಗ್ ಮಾಡಬೇಕು. ಫುಲ್ ಓಪನ್ ಔಟ್ಡೋರ್ ಕಂಪ್ಲೀಟ್ ಆಗಿ ಅಷ್ಟು ದೊಡ್ಡ ಜಾಗಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅವಾಗ ಏನ್ ಮಾಡಿದ್ವಿ ಅಂದ್ರೆ ಒಂದು ಶೇಡ್ ನೆಟ್ ತರ ಒಂದು 50x50 50x50 3-4 ಶೇಡ್ ನೆಟ್ ಹಾಕಿ ಈ ಮೇಕಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ನೋಡ್ಬೋದು. ಕಂಪ್ಲೀಟ್ ಸಣ್ಣ ಕವರ್ ಮಾಡ್ಬಿಟ್ಟು ಅದ್ರ ಕೆಳಗಡೆ ಆರ್ಟಿಸ್ಟ್ ಇಟ್ಕೊಂಡು ಅದಾದ್ಮೇಲೆ ಅದಕ್ಕೆ ಲಿಟ್ ಅಪ್ ಮಾಡ್ಬಿಟ್ಟು ಶೂಟ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನಮಗೆ ಒಂದು ಆಂಬಿಯಂಟ್ ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸುಪ್ರೀತ್ KVN ಪ್ರೊಡಕ್ಷನ್ ಅವರ 3ನೇ ಸಿನಿಮಾ, 3ನೇ ಆಡಿಯೋನು ನಮ್ಮದೇ. ಪ್ರೇಮ್ ಸರ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂದರೆ ಪ್ರತಿ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋದೊಂದು 100 ಅಲ್ಲ 1000% ಕಾನ್ಫಿಡೆನ್ಸಲ್ಲಿ ಮಾಡ್ತಾರೆ, ಅಷ್ಟು ವರ್ಕ್ ಮಾಡ್ತಾರೆ. ಅವ್ರ ಸಿನಿಮಾ ಎಲ್ಲ ಬೇರೆ ಯಾರಾದ್ರೆ ಹೋದ್ರು ಮಗ ಆನಂದ್ ಅಡಿ ಹೋಗ್ಬಿಡು, ನೀನು ಎಲ್ಲೂ ಹೋಗ್ಬಿಡ ಅಂತ ರೆಕಮೆಂಡೇಶನ್ ಅಂತ ಮಾಡೋ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಈಗ. ಅರ್ಜುನ್ ಸರ್ 2024 ಸ್ಟಾರ್ಟ್ ಆಗಿದ್ದು ಉಪಾಧ್ಯಕ್ಷೆಯಿಂದ ಮುಗಿತಾ ಇದೆ ನಿಮ್ಮ ಮ್ಯೂಸಿಕ್ಕಿಂದಾನೆ. ಸೊ ಒಂಥರ ಜರ್ನಿ ಹಂಗೆ ಮಧ್ಯದಲ್ಲಿ ಕೃಷ್ಣನ್ ಪ್ರೇಮ್ ಸಿಕ್ಕಿ ಆ ಥರ ಒಂದು ಒಳ್ಳೆ ಅಂದರೆ ನಮ್ಮದು ಅವ್ರದ್ದು ಮ್ಯಾಕ್ಸಿಮಮ್ ಮ್ಯೂಸಿಕ್ ಎಲ್ಲ ನಮ್ಮ ಹತ್ರನೇ ಇದೆ. ಆಮೇಲೆ ಧ್ರುವ ಸರ್ ಅವ್ರದ್ದು ಫಸ್ಟ್ ಜರ್ನಿ ನಮ್ಮದು ಅವ್ರದ್ದು ಸ್ಟಾರ್ಟ್ ಆಗಿದೆ ಅದ್ದೂರಿಯಿಂದ. ಸೊ ಅಲ್ಲಿಂದನೇ ಅವರೊಂದು ಪ್ರಮೋಷನ್ ಪ್ಯಾಷನ್ ಆಗಲಿ ಇಲ್ಲ ಅವರೊಂದು ಇಂಟ್ರೆಸ್ಟ್ ಇರಲಿ ಅಲ್ಲಿಂದನೇ ನೋಡ್ಕೊಂಡಿದ್ವಿ. ಸೊ ಇಡೀ ತಂಡ ಒಂದು ಸಿನಿಮಾನ ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡುತ್ತೋ ಅಷ್ಟು ಟೈಮ್ ಅವರೊಂದು ಪ್ರಮೋಷನ್ಗೆ ಅಂತ ಮಾಡ್ತಾರೆ. ಸೊ ಯಾವಾಗಲೂ ಒಂದು ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾವು ಮೋಸ್ಟ್ಲಿ 3-4 ಸಲ ಮೀಟಿಂಗ್ ಮಾಡಿದ್ದೀವಿ. ಏನು ಮಾಡಬೇಕು, ಯಾವ ಥರ ಪ್ರಮೋಟ್ ಮಾಡಬೇಕು, ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು. ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇದೊಂದು ಬರೇ ಕನ್ನಡ ಅಂತಲ್ಲ, ಇವನ್ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಸುಮ್ಮನೆ ಮಾಡ್ಬಿಡ್ತೀವಿ ಅಂತಲ್ಲ, ಇವರು ಸಿಂಗರ್ಸ್ ನಾನು ಬೇಕು ಅಂದ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಸಿಂಗರು. ಇದು ಜಸ್ಟ್ ಒಂದು ಸಾಂಗ್ ನೀವು ಕೇಳಿದ್ದೀರಾ,
ಇನ್ನು ಬರ್ತಿರೋ 4-5 ಸಾಂಗ್ಗಳನ್ನು ನೀವು ಗೀಲ್ಸಿ ಒಂದು ದೊಡ್ಡ ದೊಡ್ಡ ಸಿಂಗರ್ಗಳೇ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವ್ರವ್ರು ಯಾರಿದ್ದಾರೆ ಒಳ್ಳೊಳ್ಳೆ ಸಿಂಗರ್ ತಗೊಂಡೆ ಲಿರಿಕ್ಸಿಸ್ ತಗೊಂಡೆ ಮಾಡಿದ್ದಾರೆ. ಸೊ ಮೇಡಮ್ ಹಂಗೆ ಆಲ್ರೆಡಿ UI ಸಕ್ಸಸ್ ಅಲ್ಲೇ ಇದ್ದಾರೆ, ಹಂಗೆ ಅದು ಕ್ಯಾರಿ ಆಗುತ್ತೆ ನಿಮಗೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಸುಪ್ರೀತ್ ಸರ್ ಇದೇ ಥರ ಎನರ್ಜೆಟಿಕ್ ಆಗಿರಿ, ಇನ್ನು ಮುಂದೆ ಸಿನಿಮಾ ಮಾಡೋದ್ರ ಜೊತೆಗೆ. ಆ್ಯಂಡ್ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್ ಥ್ಯಾಂಕ್ ಯು. ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ಯಾಮ್ ಸರ್. ನಿಮ್ಮ ಸಂಸ್ಥೆ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೇಮ್ ಸರ್ಗೆ, KVN ಪ್ರೊಡಕ್ಷನ್ಸ್ಗೆ, ಧ್ರುವ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಪ್ರತಿ ವರ್ಷ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ 100-250 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲಾ ಪ್ರೊಡ್ಯೂಸರ್ಸ್ ದುಡ್ಡು ಹಾಕ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ. ಬಟ್ ಇಲ್ಲಿ ಏನಂತಂದ್ರೆ ಏನು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಅಥವಾ ಏನ್ ಹೇಳ್ತಾರೆ ಅದಕ್ಕಿಂತ ಡೆಲಿವರಬಲ್ಸ್ ಇನ್ನ ಎಕ್ಸ್ಟ್ರಾ ಇರುತ್ತೆ. ಅಂತಂದ್ರೆ ಔಟ್ಪುಟ್ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಮೇಕಿಂಗ್ ಆಗಲಿ, ಪ್ರತಿಯೊಬ್ರು ತುಂಬಾ ಶ್ರಮಪಟ್ಟು ಮಾಡಿದರೆ, ತುಂಬಾ ಇಷ್ಟಪಟ್ಟು ಮಾಡಿದ್ದಾರೆ. ಆ ಎಫರ್ಟ್ ಏನ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿದ್ದು. ಇನ್ನ ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಇನ್ನ ವಿಜುವಲ್ ಟ್ರೀಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಅವರ ಎಫರ್ಟೇ ನೀವು ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಪ್ರೇಮ್ ಸರ್ ಅವರ ಐಡಿಯಾಲಜಿಗೆ ಪ್ರತಿ ಹೆಜ್ಜೆ ನೀವು ಸಾಥ್ ಕೊಟ್ಟಿದ್ರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದಿರೋಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬಾ ಚಿಕ್ಕವಳಿನು. ಸುಪ್ರೀತ್ ಸರ್ ಹೇಳ್ದಾಗೆ ಈ ಸಾಂಗ್ ಏನ್ ನೋಡಿದಿರಾ, ಏನ್ ಕೇಳಿದಿರಾ, ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರುವಂತ ಶ್ರಮ. ನಾವು ಸುಮ್ಮನೆ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದೀವಿ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಥ್ಯಾಂಕ್ ಯು. ಒಂದು ಚಿಕ್ಕ ಶಬ್ದ, ಚಿಕ್ಕ ವರ್ಡ್ ಅಷ್ಟೇ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಬಿ ಗ್ರೇಟ್ಫುಲ್. ಯಾಕಂದ್ರೆ ಏಕಲವ್ಯಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಹಾಡ್ಗಳನ್ನ ಆಲ್ಬಮ್ನ ಕೊಟ್ಟಿದ್ದಾರೆ. ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ. ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದ್ರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಅಂಡ್ ರಕ್ಷಿತಾ ಮ್ಯಾಮ್, ಇವತ್ತು ನಾನು ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಯು ಆರ್ ಅ ಬಿಗ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ಕೇಡಿ ನನಗೆ ತುಂಬಾ ಇಂಪಾರ್ಟೆಂಟ್ ಫಿಲ್ಮ್. ಯಾಕಂದ್ರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ. ಅಂಡ್ ಅದರಲ್ಲಿ ಈ ಹಾಡು ಹೇಗೆ ಕೇಳಿದಿರಾ, ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿ ಮೂಡ್ ಬಂದಿದೆ. ಪ್ರೇಮ್ ಸರ್ ಹಾಗೂ ಅರ್ಜುಂಟಿನಾ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಮಂಜುವನ್ನ ತುಂಬಾ ಅಷ್ಟೇ ಸೂಪರ್ ಆಗಿ ಲಿರಿಕ್ಸ್ ಬರ್ದಿದ್ದಾರೆ. Thank you so much to the entire team. Thank you to KVN Productions, Supreet sir and Mohan Master. Thank you so much. Almost 3 to 4 days rehearsal ಮಾಡಿ ನಾವು ಸ್ಟೇಜ್ ಶಾರ್ಟ್ಗೆ ಹೋಗಿದ್ದು. ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು. ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಮೂಡ್ ಬಂದಿದೆ, ಹೇಗೆ ಅದನ್ನ ಮ್ಯಾಚ್ ಮಾಡೋದು, ಪ್ರತಿಯೊಂದು ಬೀಟಿಗೆ ಹೇಗೆ ಡಾನ್ಸ್ ಮಾಡೋದು ಅಂತ. ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದೀನಿ. ಅಂಡ್ ಧ್ರುವ ಸರ್, ತುಂಬಾ ಖುಷಿ ಆಯ್ತು ಈ ಜರ್ನಿ ನಿಮ್ ಒಟ್ಟಿಗೆ KD ಸಿನಿಮಾಲಿ ವರ್ಕ್ ಮಾಡಿದ್ದು ನಿಮ್ ಜೊತೆ. ಅಂಡ್ ವಿಲಿಯಮ್ಸ್ ಸರ್ ಬಗ್ಗೆ ಏನು ಹೇಳೋದೇ ಬೇಡ. ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ. ಅಷ್ಟೇ ಸೂಪರ್ ಆಗಿ ಎಲ್ಲಾರನ್ನ ತೋರಿಸಿದ್ದಾರೆ, ಸಿನಿಮಾನ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಖುಷಿ ನಡೀತಾ ಇದೆ. ಆ ಭಗವಂತ ನಮಗೇನು ವಹಿಸ್ಕೊಟ್ಟಿದ್ರು ಅಷ್ಟು ಶಿವನಂಗೆ ಕೊಡ್ಲಿ. ಯಾಕೆಂದ್ರೆ ಈ ಸೆಪ್ಟೆಂಬರ್ ಎಷ್ಟು ಅಂಡ್ ಅಫ್ಕೋರ್ಸ್ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ KD ಅಂದ್ರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಪ್ರೇಮಣ್ಣ. ಅವ್ರದ್ದು ಎಲ್ಲಾ ಸಿನಿಮಾ ಸಾಂಗ್ಸು ಹಿಟ್ಟು. ಫ್ರಮ್ ಸ್ಟಾರ್ಟಿಂಗ್ ಕರಿಯ, ಚೋಗಿ, ಚೋಗಯ್ಯ, ಏಕಲವ್ಯ, ಎಕ್ಸ್ಕ್ಯೂಸ್ ಮೀ, ಈಗ KD ಒಂದು ಸಾಂಗ್ ರಿಲೀಸ್ ಆಗಿದೆ. ಅಫ್ಕೋರ್ಸ್ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಕಂಪೋಸ್ ಮಾಡಿರೋ ಸ್ಟೈಲು, ಪ್ರತಿ ಒಂದು BGMಗೂ 10 ಡಿಫ್ರೆಂಟ್ ಸ್ಟೆಪ್ಸ್. ನಾವು ಯಾವ್ದ್ರಿಗೆ ಮಾಡೋದು ಅಂತ. ಸೊ ಫೈನಲಿ ಒಂದು BGM ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ. ಫಿಕ್ಸ್ ಆದ್ಮೇಲೆ ಓಕೆ ಏನೋ ಸಿಗ್ನೇಚರ್ ಸ್ಟೆಪ್ ಓಕೆ ಮಾಡೋಣ ಅನ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು. ಇದ್ಯಾವುದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡೋದು ಅಂತಾರ. ಸರಿ ಕಾರ್ ಮೇಲೆ ಮಾಡೋಣ ಅನ್ಕೊಂಡು ಕಾರ್ ಮೇಲೆ ಮಾಡಿದ್ವಿ. ಇವ್ರು ಎಕ್ಸ್ಟ್ರಾ ಇಂಪ್ರೂವೈಸೇಷನ್, ಮಗ ಪಾಸಿಂಗ್ ಅಲ್ಲಿ ಹಿಂಗಿರುತ್ತೆ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ. ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮೇಲೆ ಮಾಡ್ತೀನಿ, ನೀವು ಅದನ್ನ CG ಅಲ್ಲಿ ಹಂಗೆ ಓಡಿಸೋಣ.
ಎಲ್ಲಾದ್ರೂ ಅಂತ ಸುಮ್ಮನೆ ಮಗ ನೀನ್ ಮಾಡೋದಿಲ್ಲ ನಾನು ಹೇಳ್ತೀನಿ ಅಂದ್ರೆ ಅಣ್ಣ ಆಗಲ್ಲ ಅಣ್ಣ ಅಂದ್ರೆ ಮಾಸ್ಟರ್ ನೋಡ್ರಿ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ ಹತ್ತಿಸಿದ್ರು. ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ. ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್. ಆಗ್ಲೇ ಹೇಳ್ದಂಗೆ ನಾನು ಅವ್ರನ್ನ ಮರ್ಯಾದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಬರ್ಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ಬಂದು ಕೊಡ್ತಾ ಇದ್ವಿ. ಸೀರೀಸ್ ಕೊಡೋರು ಆಮೇಲೆ ಒಂದು ಪಾಯಿಂಟ್ ಅಲ್ಲಿ ನೋಡಿ ಓಕೆ ನಿಮ್ಗೆ ಏನು ತುಂಬಾ ಪ್ರಾಬ್ಲಮ್ ಇದೆ ತಾನೆ ತೋರಿ ಅಂತ ಸಾವಿರ CD ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇವಾಗ ತಿರ್ಗಾ ಪ್ರೋಗ್ರಾಮ್ ಆದ್ಮೇಲೆ ತಿರ್ಗಾ ಜಾಯ್ನ್ ಆಗಿದ್ದೀವಿ. ಅಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡ್ತಿರೋದು. ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ. ಡೆಫಿನೆಟ್ಲಿ ಇದು ನ್ಯೂ ಇಯರ್ ಒಂದು ಒಳ್ಳೆ ಬ್ಯಾಶ್ ಆಗುತ್ತೆ. ಯಾಕೆಂದ್ರೆ ಟೆಕ್ನೋ ಸಾಂಗ್. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರೇ ಇನ್ಸಿಸ್ಟ್ ಮಾಡಿತ್ತು ಫೋಕ್ ಡಾನ್ಸ್ ಬೇಕು, ಫೋಕ್ ಸಾಂಗ್ ಬೇಕು ಅಂತ. ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ. ಅಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡಿದ್ರೆ. ಅಂಡ್ ನಮ್ಮ ಮೋಹನ್ ಬಿಕ್ರೆ ನಿಮ್ಗೆ 1970s ಅಲ್ಲಿ ಹೆಂಗಿರುತ್ತೋ ಅಫ್ಕೋರ್ಸ್ ನಾನು ಹುಟ್ಟಿರ್ಲಿಲ್ಲ, ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನ್ ಕರಿತೀವಿ ಅವರು ಎಲ್ಲ ಕ್ಯಾರೆಕ್ಟರ್ಸ್ ರೆಟ್ರೋದಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ. ಅದನ್ನ ವಿಜುವಲೈಸ್ ಮಾಡಿದ್ದು ಡೈರೆಕ್ಟ್ರು, ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ವಿಲಿಯಮ್ಸ್ ಅವರು. ತುಂಬಾನೇ ಪ್ರಾಮಿಸಿಂಗ್ ವಿಜುವಲ್ಸ್ ಇರುತ್ತೆ 100%. ಅಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದ್ರೆ ನೀವೇ ನೋಡಿದ್ರಿ ಡಾನ್ಸ್ ಅಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ. ಏನೇ ನಮ್ಗೆಲ್ಲರೂ ಊರು ಹೇಳೋದು ಸರ್ ನೀವು ಸಖತ್ತಾಗಿ ಡಾನ್ಸ್ ಮಾಡ್ತೀರಂತ. ನಿಜ ಇಲ್ಲ, ಡೆಫಿನೆಟ್ಲಿ ಶೀಸ್ ಡನ್ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ. ಅಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನ್ ರಕ್ಷಿತಾ. ಯಾಕಂದ್ರೆ ಅಪ್ಪು ಮೂವಿಯಿಂದ ನಾನು ಅದೇ ಅವ್ರದ್ದು ನೋಡಿದ್ವಿ. ಅಂಡ್ ಸಿಂಧು ಜೊತೆ ಒಂದು ಮೂವಿ ನೋಡಿದ್ರು, ಆ ಮೂವಿನೂ ಅದನ್ನ ನೋಡಿದ್ರಿ, ಇಡಿಯಟ್ ಎಲ್ಲ ನೋಡಿದ್ದೆ ನನಗೋಸ್ಕರ. ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ. ಅಣ್ಣ ಹೆಂಡತಿ ಬಗ್ಗೆ ಮಾತಾಡೋದು ಚಪ್ಪಾಳೆ ಹೊಡೆಯೋಣ. ರಿಯಲ್ ಕೆಡಿ ಜೆನ್ಯೂನ್ ಆಗಿ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್. ಏನಕ್ಕೆ ಅಂದ್ರೆ ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ. ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದ್ರೆ ನಿಮ್ಗೆ ಆ ಮುಕ್ತತೆ ಅನ್ನೋದು ಕ್ಯಾರೆಕ್ಟರ್ ಅಲ್ಲಿ ಆಫ್ಟರ್ ಅತ್ತೂರಿ ಬಹದ್ದೂರ್ ಈ ಸಿನಿಮಾ ಅಲ್ಲಿ ಆ ಕ್ಯಾರೆಕ್ಟರ್ ಅಲ್ಲಿ ಮುಕ್ತತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್, ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಉದಯ ಮೆಹ್ತಾ ಸರ್ ಬಂದಿದ್ದಾರೆ, ಗಂಗಾಧರ್ ಸರ್ ಇದ್ದಾರೆ. ಸೊ ಇಲ್ಲಿ ಗಂಗಾಧರ್ ಸರ್ ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಅಜಯ್ ಆಂಜನೇಯ. ನಾವು ಬೇರೆ ಎಲ್ಲ, ಯಾಕಂದ್ರೆ ಎಲ್ಲದಕ್ಕಿಂತ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ, ನಾನು ಒಂದು ಫ್ರೆಂಡು. ಅದಕ್ಕಿಂತ ಮುಂಚೆ ನಾವು ಮೇಡಮ್ ಇದಲ್ಲ ಫಾದರ್ ಹತ್ರ ಇದು ಮಾಡಿದ್ರು. ಅವರಿಬ್ರು ತುಂಬಾ ಕ್ಲೋಸೆಸ್ಟ್. ಇದು ಏನೇ ಕಷ್ಟ ಸುಖ ಆಗ್ಲಿ, ಏನೇ ಆಗ್ಲಿ, ಏನೇ ತೊಂದರೆ ಆಗ್ಲಿ, ಇವ್ರಿಗೆ ಅವ್ರ ತೊಂದರೆ ಆಗ್ಲಿ, ಅವ್ರ ತೊಂದರೆ ಆಗ್ಲಿ, ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ. ಇದು ನೋ ಡೌಟ್. ರಕ್ಷಿತಾ ಸಿನಿಮಾ ಹಾಡು ರಿಲೀಸ್ ಮಾಡೋ ಹಾಡು ಬಗ್ಗೆ ಏನಾದ್ರು ಮಾತಾಡ್ಲಿ ಅಂತ.